ಗುಡ್ ಮಾರ್ನಿಂಗ್ ಎವ್ರಿವನ್. KPSC ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ನಾನು ವಿಡಿಯೋ ಮಾಡಿರಲಿಲ್ಲ. ಓಕೆ, 2 ದಿನದ ಕರೆಂಟ್ ಅಫೇರ್ಸ್ನ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಓಕೆ, ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಆರ್ಟಿಕಲ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ದೆನ್ ಫಸ್ಟ್ ಆರ್ಟಿಕಲ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಕ್ಲಸ್ಟರ್ ಮ್ಯುನಿಷನ್ಸ್ ಆ್ಯಂಡ್ ವ್ಯಾಕ್ಯೂಮ್ ಬಾಂಬ್ಸ್ ಏನು. ಓಕೆ, ಇವು ಯಾವುದಕ್ಕೆ ಸಂಬಂಧಿಸಿವೆ, ಯಾವ ಥರ ಕೆಲಸವನ್ನು ಮಾಡ್ತಾರೆ. ಓಕೆ, ಇದು ಇತ್ತೀಚೆಗೆ ನಡೀತಾರಂಥ ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆ ಮಾಹಿತಿಯನ್ನು ಕೊಡ್ತಿರ್ತಾರೆ. ರಷ್ಯಾ ಮತ್ತು ಉಕ್ರೇನ್, ಓಕೆ, ಉಕ್ರೇನ್ ಬಗ್ಗೆ ಯುದ್ಧ, ಥರ್ಡ್ ವರ್ಲ್ಡ್ ವಾರ್ ಅಂತ ಏನು ಹೇಳ್ತಿದೆ ಅದರ ಬಗ್ಗೆ ಅದಕ್ಕೆ ಸಂಬಂಧಿಸಿರುವಂಥದ್ದು. ಹಾಗಾದರೆ ಇದರ ಬಗ್ಗೆ ವರದಿಯನ್ನು ಇತ್ತೀಚೆಗೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಇಸ್ ಆನ್ ವಾಟ್ ಇಟ್ ಈಸ್ ಏನು ಹ್ಯೂಮನ್ ರೈಟ್ಸನ್ನು ಕಾಪಾಡೋದಕ್ಕೆ ಸ್ಥಾಪನೆ ಆಗಿರುವಂಥ ಒಂದು ಮುಖ್ಯವಾದ ಸಂಸ್ಥೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಇವರು ಈ ಇತ್ತೀಚೆಗೆ ಈ ಕ್ಲಸ್ಟರ್ ಮ್ಯುನಿಷನ್ಸನ್ನು ರಷ್ಯಾ ಉಪಯೋಗ ಮಾಡ್ತಾ ಇದೆ ಅಂತ ವಿಶ್ವಸಂಸ್ಥೆಗೆ ವರದಿಯನ್ನು ಒಪ್ಪಿಸಿದ್ದಾರೆ. ಹಾಗಾದರೆ ಕ್ಲಸ್ಟರ್ ಮ್ಯುನಿಷನ್ಸ್ ಅಂದರೆ ಏನು? ಇವು ಏನಂತಂದರೆ ಡಿಸ್ಪರ್ಸಲ್ ಎಕ್ಸ್ಪ್ಲೋಸಿವ್ ಅಂತ ಹೇಳ್ತೀವಿ. ಎಕ್ಸ್ಪ್ಲೋಸಿವ್ ಇನ್ ಸೆನ್ಸ್, ಓಕೆ, ನಾವು ಯಾವ ಥರ ನ್ಯೂಕ್ಲಿಯರ್ ವೆಪನ್ಸನ್ನು ಯೂಸ್ ಮಾಡಿ, ನ್ಯೂಕ್ಲಿಯರ್ ಬಾಂಬ್ಸನ್ನು ಯೂಸ್ ಮಾಡೋದ್ರಿಂದ ಜಸ್ಟ್ ಬಿಹೇವ್ ಲೈಕ್ ಲಾರ್ಜ್ ಸ್ಕೇಲಲ್ಲಿ ಡ್ಯಾಮೇಜ್ ಮಾಡೋಂಥ ಒಂದು ಎಕ್ಸ್ಪ್ಲೋಸಿವ್, ದಟ್ ಈಸ್ ನ್ಯೂಕ್ಲಿಯರ್ ಬಾಂಬ್. ಅದೇ ಥರ ಕ್ಲಸ್ಟರ್ ಮ್ಯುನಿಷನ್ಸ್ ಅಂದರೆ ನಾಟ್ ಇನ್ ದ ಫಾರ್ಮ್ ಆಫ್ ನ್ಯೂಕ್ಲಿಯರ್ ಬಾಂಬ್ಸ್ ಡ್ಯಾಮೇಜ್ ಮಾಡೋಷ್ಟು ಇದು ಡ್ಯಾಮೇಜ್ ಮಾಡೋದಿಲ್ಲ. ಇನ್ನು ಸಣ್ಣ ಪ್ರಮಾಣದಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಹಾಳು ಮಾಡೋದಕ್ಕೆ ಎಕ್ಸ್ಪ್ಲೋಸಿವ್ ಜಸ್ಟ್ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಸೆನ್ಸ್ ಏರ್ಪೋರ್ಟ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಓಕೆ, ಹಾಸ್ಪಿಟಲ್ಸ್ ಆಗಿರ್ಬೋದು, ಓಕೆ, ಇವೆಲ್ಲವನ್ನು ನಾಶ ಮಾಡೋದಕ್ಕೆ ಮತ್ತು ಮನುಷ್ಯರನ್ನು ಕೊಲ್ಲಲು, ಕಿಲ್ಲಿಂಗ್ ಆಫ್ ವುಮೆನ್ ಬೀಯಿಂಗ್ಸ್. ಓಕೆ, ದೆನ್ ಇನ್ ಸ್ಮಾಲ್ ಸ್ಕೇಲ್, ನಾಟ್ ಕಂಪೇರ್ಡ್ ಟು ನ್ಯೂಕ್ಲಿಯರ್ ವೆಪನ್ಸ್ ಥರ ಲಾರ್ಜ್ ಸ್ಕೇಲಲ್ಲಿಲ್ಲ, ಸ್ಮಾಲ್ ಸ್ಕೇಲಲ್ಲಿ ಮನುಷ್ಯರನ್ನು ಸುಮಾರು ಕೇವಲ 18ರಿಂದ 20 kg ವೇಟ್ ತೂಗುವಂಥದ್ದು. 18ರಿಂದ 20 kg. ಯಾವ ಥರ ಮಾಡ್ತಾರೆ ಇದನ್ನು? ಈ ಕ್ಲಸ್ಟರ್ ಮ್ಯುನಿಷನ್ಸ್ನ ಯಾವ ಥರ ಯೂಸ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ನೀವು ಚಿತ್ರದಲ್ಲಿ. ಈ ಫ್ಲೈಟ್ ಹೋಗ್ತಾ ಇದೆ, ಈ ಫ್ಲೈಟಲ್ಲಿ ತೊಗೊಂಬಂದು ಏನು ಮಾಡ್ತಾರೆ ಅಂತಂದರೆ ಮನುಷ್ಯರು ವಾಸಿಸುವಂಥ ಕೆಲವು ಪ್ರದೇಶಗಳಲ್ಲಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ನೋಡ್ಬೋದು ನೀವು ಬಿಲ್ಡಿಂಗ್ಸನ್ನು ಕೊಟ್ಟಿದ್ದಾರೆ. ಓಕೆ, ಇದು ಹಾಸ್ಪಿಟಲ್ ಇರ್ಬೋದು, ಫ್ಲೈಟ್ಸ್ ಇರ್ಬೋದು, ಎಲ್ಲವನ್ನು ಅವುಗಳ ಮೇಲೆ ಫ್ಲೈಟ್ಸ್ ಮುಖಾಂತರ ಥ್ರೋ ಮಾಡುವಂಥದ್ದು ರಷ್ಯಾ ಮಾಡ್ತಾ ಇದೆ ಉಕ್ರೇನ್ ಮೇಲೆ 3ನೇ ವರ್ಲ್ಡ್ ವಾರ್ ಅಂತ ಏನು ಹೇಳ್ತಾ ಇದೆಯಲ್ಲ, ಉಕ್ರೇನ್ ಮೇಲೆ ಈ ಥರ ದಾಳಿಯನ್ನು ಮಾಡ್ತಿರುವಂಥದ್ದು. ಓಕೆ, ಫ್ರಮ್ ದ ಏರ್ಕ್ರಾಫ್ಟ್ ದೇ ಆರ್ ಗೋಯಿಂಗ್ ಟು ಡ್ರಾಪ್ ದೀಸ್ ಕ್ಲಸ್ಟರ್ ಮ್ಯುನಿಷನ್ಸ್. ಹೌದಾ? ಹಾಗಾದರೆ ಸರ್ ಈ ವ್ಯಾಕ್ಯೂಮ್ ಬಾಂಬ್ಸ್ ಅಂದರೆ ಇವೇನು ಸರ್? ಓಕೆ, ವ್ಯಾಕ್ಯೂಮ್ ಬಾಂಬ್ಸ್ ಅಂದರೆ ಏನು ಅಂತಂದರೆ ಈಗ ಕ್ಲೈಮೇಟಲ್ಲಿರುವಂಥ ಆಕ್ಸಿಜನ್ ಪಾರ್ಟನ್ನು, ಕೇವಲ ಆಕ್ಸಿಜನನ್ನು ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡಿ ಹೈಯೆಸ್ಟ್ ಟೆಂಪ್ರೇಚರ್ ಬ್ಲಾಸ್ಟಲ್ಲಿ ಇದನ್ನು ಹೀಟ್ ಮಾಡಿ ಎಟ್ ಎ ಟೈಮ್ ಇದನ್ನು ಮನುಷ್ಯರ ಮೇಲೆ ಪ್ರಯೋಗ ಮಾಡುವಂಥದ್ದು. ದಟ್ ಈಸ್ ನಥಿಂಗ್ ಬಟ್ ವ್ಯಾಕ್ಯೂಮ್ ಬಾಂಬ್. ಓಕೆ, ಜಸ್ಟ್ ಇಟ್ ಈಸ್ ಬಿಹೇವ್ ಲೈಕ್ ಏರೋಸಾಲ್ ಬಾಂಬ್ ಥರ ಬಿಹೇವ್ ಮಾಡಿ ಮನುಷ್ಯನ ಮೇಲೆ ಸಾಕಷ್ಟು ಕಾಸ್ ಮಾಡುತ್ತದೆ. ಓಕೆ, ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಹಾಳು ಮಾಡೋದಕ್ಕಾಗಿರ್ಬೋದು, ಮನುಷ್ಯರನ್ನು ಕೊಲ್ಲೋದಕ್ಕೆ ಆಗಿರ್ಬೋದು ಇದನ್ನು ಉಪಯೋಗ ಮಾಡ್ತಿರೋದು. ದಿಸ್ ಇಸ್ ರಿಗಾರ್ಡಿಂಗ್ ಕ್ಲಸ್ಟರ್ ಮ್ಯುನಿಷನ್ಸ್ ಆ್ಯಂಡ್ ವ್ಯಾಕ್ಯೂಮ್ ಬಾಂಬ್ಸ್. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಇದೆ? ನೆಕ್ಸ್ಟ್ ಆರ್ಟಿಕಲ್ ಗ್ಲೋಬಲ್ ಪ್ಲಾಸ್ಟಿಕ್ಸ್ ಟ್ರೀಟಿ, ಜಾಗತಿಕ ಪ್ಲಾಸ್ಟಿಕ್ ಒಪ್ಪಂದ. ಇವಾಗ ನೋಡ್ಬೋದು ನೀವು, ಸಾಕಷ್ಟು ನಿಮಗೆ ಸುದ್ದಿಯಲ್ಲಿ ಇರ್ಬೋದು, ಪ್ಲಾಸ್ಟಿಕ್ಸ್ ಯಾವ ಥರ ಹಾರ್ಮ್ ಮಾಡ್ತಾ ಇದೆ ಮನುಷ್ಯನಿಗೆ ಅನ್ನೋದು. ಪ್ಲಾಸ್ಟಿಕ್ಸನ್ನು ರಿಮೂವ್ ಮಾಡೋದಕ್ಕೆ ಯಾವ COP26 ಗ್ಲಾಸ್ಗೋ ಕನ್ವೆನ್ಷನ್ ಇತ್ತೀಚೆಗೆ ನಡೆದಿತ್ತು. ಗ್ಲಾಸ್ಗೋ ಇಸ್ ಇನ್ ವಿಚ್ ಕಂಟ್ರಿ? ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ದಟ್ ಈಸ್ ಇನ್ ಸ್ಕಾಟ್ಲ್ಯಾಂಡಲ್ಲಿ ಇರುವಂಥದ್ದು ಗ್ಲಾಸ್ಗೋ. ಓಕೆ, COP26 ಅಲ್ಲಿ ನಡೆದಿತ್ತು. ಓಕೆ, ಹಾಗಾದರೆ COP27 ಈಜಿಪ್ಟಲ್ಲಿ ನಡೀತಾ ಇದೆ. ಓಕೆ, COP28 ಎಲ್ಲಿ ನಡೀತಾ ಇದೆ? UAEಯಲ್ಲಿ. ಓಕೆ, ದೀಸ್ ಆರ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಈ COP26 ಬಗ್ಗೆ ಒಂದು PCಯಲ್ಲಿ ಇನ್ ಸರ್ವಿಸ್ PCಯಲ್ಲಿ 2021 ಆಲ್ರೆಡಿ ಪ್ರಶ್ನೆ ಆಗಿದೆ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್. ಹಾಗಾದರೆ ಕಮಿಂಗ್ ಟು ದಿಸ್ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ, ಜಾಗತಿಕ ಪ್ಲಾಸ್ಟಿಕ್ ಒಪ್ಪಂದ ಏನಿದು? ಓಕೆ, ಇತ್ತೀಚೆಗೆ ನಡೆದಂಥ UNEA ಅಂತ ಹೇಳ್ತೀವಿ. ಓಕೆ, UNEA ವಾಟ್ ಇಟ್ ಈಸ್? ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಅಸೆಂಬ್ಲಿ ಅಂತ ಹೇಳ್ತೀವಿ. ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಅಸೆಂಬ್ಲಿ. ಓಕೆ, ಇದು ಇತ್ತೀಚೆಗೆ ಈ ಟ್ರೀಟಿಯ ಬಗ್ಗೆ ಭಾಗವಹಿಸಿದ್ದು ಇತ್ತೀಚೆಗೆ ನಡೆದಂಥ 5ನೇ ಸೆಷನ್ ಅಂತ ಕರಿತೀವಿ. 5ನೇ ಸೆಷನಲ್ಲಿ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿಯ ಬಗ್ಗೆ ಸರ್ವ ದೇಶಗಳೊಂದಿಗೆ ಆಲ್ಮೋಸ್ಟ್ 90% ಆಫ್ 175 ಕಂಟ್ರೀಸ್, 175 ಕಂಟ್ರೀಸ್ ಇದರಲ್ಲಿ ಭಾಗವಹಿಸಿದ್ದು. ಅದರಲ್ಲಿ 5ನೇ ಸೆಷನಲ್ಲಿ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿಯ ಬಗ್ಗೆ ಯಾವುದು? ಯುನೈಟೆಡ್ ನೇಷನ್ಸ್ನ ಎನ್ವಿರಾನ್ಮೆಂಟ್ ಅಸೆಂಬ್ಲಿ, ಒಂದು ಬಿಗ್ಗೆಸ್ಟ್ ಮಲ್ಟಿಲ್ಯಾಟ್ರಲ್ 175 ಕಂಟ್ರೀಸ್ ಪಾಲ್ಗೊಂಡಿವೆ ಅಂತಂದರೆ ಇದು ಜಗತ್ತಿನ ಅತ್ಯಂತ ಮುಖ್ಯವಾದ ಟ್ರೀಟಿ ಆಗಿರುತ್ತದೆ. ಬಿಗ್ಗೆಸ್ಟ್, ಓಕೆ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂಥ ಒಂದು ಡೀಲ್ ಆಗಿದೆ. ಹಾಗಾದರೆ ಈ ಮುಖ್ಯ ಪ್ಲಾಸ್ಟಿಕ್ ಒಪ್ಪಂದದ ಉದ್ದೇಶ ಏನು? ಟು ಎಂಡ್ ದ ಪ್ಲಾಸ್ಟಿಕ್ ಪಾಲ್ಯೂಷನನ್ನು, ಪ್ಲಾಸ್ಟಿಕ್ನಿಂದ ಹಾರ್ಮ್ ಆಗ್ತಿದೆ, ಏನು ಕಾಸ್ ಆಗ್ತಿದೆ ಎಲ್ಲ ಎನ್ವಿರಾನ್ಮೆಂಟ್ಗೆ, ಅದನ್ನೆಲ್ಲವನ್ನು ತಡೆಯೋದಕ್ಕೆ, ಎಂಡ್ ಮಾಡೋದಕ್ಕೆ ಏನಾದರೂ ಒಪ್ಪಂದ ಮಾಡಿಕೊಂಡಿರುತ್ತದೆ. ಯಾವುದಾದ್ರೆ ಜಾಗತಿಕ ಪ್ಲಾಸ್ಟಿಕ್ ಒಪ್ಪಂದ. ಓಕೆ, ಹಾಗಾದರೆ
ಭಾರತದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್, ಭಾರತ ಎಷ್ಟು ಟೈಪ್ ಆಫ್ ಪ್ಲಾಸ್ಟಿಕ್ಸ್ನ ರಿಲೀಸ್ ಮಾಡುತ್ತೆ, ಎಷ್ಟು ನಾವು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಕೇವಲ ಭಾರತ ದೇಶದ ಬಗ್ಗೆ ನೋಡ್ತಾ ಹೋದರೆ ನಮ್ಮ ಜಗತ್ತಿನ ಬಗ್ಗೆ ಒಂದು ಐಡಿಯಾ ಸಿಗ್ಬೋದು ಅನ್ಕೋತೀನಿ. ಓಕೆ, ಭಾರತ ಸುಮಾರು ಪ್ರತಿದಿನಕ್ಕೆ 26,000 ನಾಟ್ 26,000 ಟನ್ಸ್ ಪರ್ ಡೇ ಓಕೆ ರಿಲೀಸ್ ಮಾಡುವಂಥದ್ದು. ಹಾಗಾದರೆ ಇಲ್ಲಿ 26,000 ಟನ್ ಕೇವಲ 26,000 ಟನ್ ಅಲ್ಲ. ಓಕೆ, ಇಲ್ಲಿ ನೋಡ್ಬೋದು ನೀವು ಪ್ರತಿದಿನಕ್ಕೆ. ಓಕೆ, ಒನ್ ಸೆಕೆಂಡ್. ಓಕೆ, 26,000. ಓಕೆ, ನಿಮಿಷ, ಡೋಂಟ್ ನೋ ವಾಟ್ ಹ್ಯಾಪನ್ ಟು ದಿಸ್. ಓಕೆ, ಇಲ್ಲಿ ನೋಡ್ಬೋದು ನೀವು ಪ್ಲಸ್ ಇದಕ್ಕೆ 26,000 ಟನ್ ಅಲ್ಲ, ಇದಕ್ಕೆ ಪ್ರತಿದಿನವೂ ಕೂಡ 26,000, ಸಾರಿ, ಜಸ್ಟ್ ಇಂಟರಪ್ಟಿಂಗ್ ವಿತ್ ರೈಟಿಂಗ್ ಪೆನ್. ಓಕೆ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ 26,000 ಟನ್ ಪ್ರತಿದಿನಕ್ಕೆ ಇದು ಕೇವಲ ಕೌಂಟ್ ಆಗುವಂಥದ್ದು. ಭಾರತ ದೇಶ ಪ್ರತಿದಿನಕ್ಕೆ 26,000 ಟನ್ನಷ್ಟು ಪ್ಲಾಸ್ಟಿಕ್ಕನ್ನು ರಿಲೀಸ್ ಮಾಡ್ತಾ ಇದೆ. ದೆನ್ ವಿತೌಟ್ ಯಾರ್ಡ್ ಇದನ್ನು ಕನ್ಸಿಡರ್ ಮಾಡದೇ ಇರುವಂಥದ್ದು ಸುಮಾರು 10,000 ಟನ್ ಪ್ರತಿದಿನಕ್ಕೆ ಭಾರತ ರಿಲೀಸ್ ಮಾಡುವಂಥದ್ದು. ಓಕೆ, ಸಾರಿ, ನಾಟ್ 0. ಓಕೆ, 10,000 ಟನ್ನಷ್ಟು ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಅಂದರೆ ಪ್ರತಿದಿನಕ್ಕೆ ಭಾರತ ರಿಲೀಸ್ ಮಾಡುವಂಥ ಪ್ಲಾಸ್ಟಿಕ್ನ ಪ್ರಮಾಣ ಎಷ್ಟು ಅಂತಂದರೆ 36,000 ಟನ್ನಷ್ಟು ಪ್ರತಿದಿನಕ್ಕೆ ಪ್ಲಾಸ್ಟಿಕ್ ರಿಲೀಸ್ ಆಗ್ತಾ ಇದೆ ಫ್ರಮ್ ಇಂಡಿಯಾ ಓನ್ಲಿ. ಓಕೆ, ಯು ಕ್ಯಾನ್ ಇಮ್ಯಾಜಿನ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್, ಹೌ ಮಚ್ ಇಟ್ ಈಸ್ ಕಾಸಿಂಗ್ ಆ್ಯಂಡ್ ಹೌ ಮಚ್ ಇಟ್ ಈಸ್ ಹಾರ್ಮ್ ಟು ಹ್ಯೂಮನ್ ಬೀಯಿಂಗ್ಸ್. ಓಕೆ, ದಟ್ ಯು ಶುಡ್ ನೋ. ದೆನ್ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಆರ್ಟಿಕಲ್. ಓಕೆ, ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಹೋಗುತ್ತೆ. ಐ ಹೋಪ್ ಯು ಆರ್ ಗೋಯಿಂಗ್ ಟು ಎಂಜಾಯ್ ದ ಸೆಷನ್ಸ್. ಓಕೆ, ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್, ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಯುವರ್ ಫೀಡ್ಬ್ಯಾಕ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಥಿಂಗ್. ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಾನು ಮೇಲ್ ID ಕೂಡ ಕೊಟ್ಟಿದ್ದೀನಿ, ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ. ನೀವು ಅದ್ರ ಮುಖಾಂತರ ನಮ್ಮ ಕಾಂಟ್ಯಾಕ್ಟ್, ನಿಮ್ಮ ಫೀಡ್ಬ್ಯಾಕನ್ನು ನಮಗೆ ತಿಳಿಸ್ಬೋದು. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಆರ್ಟಿಕಲ್. ನ್ಯಾಷನಲ್ ಜೆಂಡರ್ ಇಂಡೆಕ್ಸ್ ನೋಡಿ, ರಾಷ್ಟ್ರೀಯ ಲಿಂಗ ಸೂಚ್ಯಂಕ. ಓಕೆ, ಇಲ್ಲಿ ಚಿತ್ರದಲ್ಲಿ ನಾನು ಕೊಟ್ಟೇ ಬಿಟ್ಟಿದ್ದೀನಿ, ನೀತಿ ಆಯೋಗ ರಿಲೀಸ್ ಮಾಡುತ್ತೆ. ಹಾಗಾದರೆ ಇಂಪಾರ್ಟೆಂಟ್ ಥಿಂಗ್ ಏನು ಇದ್ರ ಬಗ್ಗೆ? 2020-21 ಇಂಡೆಕ್ಸನ್ನು ಇತ್ತೀಚೆಗೆ ಯಾವುದು ನೀತಿ ಆಯೋಗ ರಿಲೀಸ್ ಮಾಡಿದೆ. ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಈಗ ಲಿಂಗ ಸೂಚ್ಯಂಕದ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗೋದಿಲ್ಲ. ಯಾಕೆಂತಂದರೆ ಈಗ 2021ಕ್ಕೆ ಓಕೆ ಏನು ಇದು ನಡಿಬೇಕಾಗಿತ್ತು, ಜನಗಣತಿ. ಓಕೆ, ಜನಗಣತಿ ನಡಿಬೇಕಾಗಿತ್ತು. ಕೋವಿಡ್ನಿಂದ ಈ ಜನಗಣತಿ ಮುಂದೂಡಲಾಗಿದೆ. ಇವಾಗ ನಡೀತಾ ಇದೆ ಆಲ್ಮೋಸ್ಟ್ ಕೆಲವೊಂದು ಸ್ಟೇಟ್ಸ್ಗಳಲ್ಲಿ ಫಸ್ಟ್ ಡಿಜಿಟಲ್ ಸೆನ್ಸಸ್ ನಡೀತಾ ಇರುವಂಥದ್ದು 2021ರಲ್ಲಿ. ದಟ್ ಯು ಶುಡ್ ನೋ. ಓಕೆ, ಹಾಗಾದರೆ ಈ ರಿಪೋರ್ಟ್ ಏನು ನ್ಯಾಷನಲ್ ಜೆಂಡರ್ ಇಂಡೆಕ್ಸ್ ಏನಿದೆ, ಈ ರಿಪೋರ್ಟ್ ಯಾರು ಓಕೆ ಈ ನೀತಿ ಆಯೋಗ ರಿಲೀಸ್ ಮಾಡುವಂಥದ್ದು. ಹಾಗಾದರೆ ಇದರಲ್ಲಿ ಕೇವಲ ನ್ಯಾಷನಲ್ ಜೆಂಡರ್ ಇಂಡೆಕ್ಸ್ ಒಳಗೊಂಡಿರುತ್ತದೆ. ಕೇವಲ ಏನು ಜೆಂಡರ್ ಇಂಡೆಕ್ಸ್ ಬಗ್ಗೆ ಮಾತ್ರವಲ್ಲ, ಸ್ಟೇಟ್ ಎನರ್ಜಿ ಕ್ಲೈಮೇಟ್ ಇಂಡೆಕ್ಸ್ ಕೂಡ ಒಳಗೊಂಡಿದೆ. ಸ್ಟೇಟ್ ಎನರ್ಜಿ ಕ್ಲೈಮೇಟ್ ಇಂಡೆಕ್ಸ್ ಕೂಡ ಇದರಲ್ಲಿ ಒಳಗೊಂಡಿರುವಂಥದ್ದು. ಹೌದಾ? ಹಾಗಾದರೆ ಇಲ್ಲಿ ನೋಡ್ತಾ ಹೋದರೆ ದೆನ್ ಇಲ್ಲಿ ಸ್ಟೇಟ್ ಎನರ್ಜಿ ಇಂಡೆಕ್ಸ್ ಓಕೆ ಯಾವ ಥರ ಎನರ್ಜಿ ಟ್ರಾನ್ಸಾಕ್ಷನ್ ಆಗ್ತದೆ, ಕೇವಲ ಜೆಂಡರ್ ಇಂಡೆಕ್ಸ್ ಮಾತ್ರವಲ್ಲ, ನೀತಿ ಆಯೋಗ ರಿಲೀಸ್ ಮಾಡೋದು ಸ್ಟೇಟ್ ಎನರ್ಜಿ ಆ್ಯಂಡ್ ಕ್ಲೈಮೇಟ್ ಇಂಡೆಕ್ಸನ್ನು ಕೂಡ ಇತ್ತೀಚೆಗೆ ಯಾರು ನೀತಿ ಆಯೋಗ ರಿಲೀಸ್ ಮಾಡಿರುವಂಥದ್ದು. ಈ ಜೆಂಡರ್ ಇಂಡೆಕ್ಸ್ ಬಗ್ಗೆ ನಾಟ್ ಮಚ್ ಡಿಸ್ಕಷನ್, ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಅಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ಯಾಕಂದರೆ ಈಗ ಅಪ್ಕಮಿಂಗ್ ಬರೋ ಸೆನ್ಸಸ್ಸಲ್ಲಿ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗ್ಬೋದು. ದೆನ್ ಹಿಯರ್ ಸ್ಟೇಟ್ ಎನರ್ಜಿ ಕ್ಲೈಮೇಟ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ ಆಲ್ಸೋ ರಿಲೀಸ್ ಬೈ ನೀತಿ ಆಯೋಗ. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಇಸ್ ಗ್ಲೋಬಲ್ ಜೆಂಡರ್ ಗ್ಯಾಪ್. ಓಕೆ, ಈ ರಿಪೋರ್ಟನ್ನು ರಿಲೀಸ್ ಮಾಡುವಂಥದ್ದು ಯಾರು ಅಂತಂದರೆ ಇದು 2019ರಲ್ಲಿ UPSCಗೆ ನೇರವಾಗಿ ಪ್ರಶ್ನೆ ಆಗಿತ್ತು. ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು. ಓಕೆ, ವಿಚ್ ಇಸ್ ಆಲ್ಸೋ ರಿಲೀಸ್ ಬೈ ವರ್ಲ್ಡ್ ಎಕನಾಮಿಕ್ ಫಾರಮ್ ಅಂತ ಹೇಳ್ತೀವಿ, ವರ್ಲ್ಡ್ ಎಕನಾಮಿಕ್ ಫಾರಮ್. ಹಾಗಾದರೆ ಭಾರತದ ಸ್ಥಾನ ಎಷ್ಟಿದೆ ಅಂತಂದರೆ ಫಾರ್ ದ ಇಯರ್ ಆಫ್ 2021 ಓಕೆ ವಿಚ್ ಇಸ್ 140ನೇ ಸ್ಥಾನದಲ್ಲಿದ್ದೀವಿ. 2020ರಲ್ಲಿ ನಾವು ಎಷ್ಟನೇ ಸ್ಥಾನದಲ್ಲಿದ್ದೀವಿ ಅಂತಂದರೆ ವಿಚ್ ಇಸ್ ಅರೌಂಡ್ 112. ಓಕೆ, 112ನೇ ಸ್ಥಾನದಲ್ಲಿದ್ದೀವಿ. 2021ಕ್ಕೆ 140ನೇ ಸ್ಥಾನಕ್ಕೆ ಸ್ಲಿಪ್ ಆಗಿದ್ದೀವಿ. ಓಕೆ, ಈ ರಿಪೋರ್ಟ್ ಬಗ್ಗೆ ಕೂಡ ಭಾರತ ದೂರನೇ ಇದೆ. ಓಕೆ, ಈ ರಿಪೋರ್ಟ್ ವರ್ಲ್ಡ್ ಎಕನಾಮಿಕ್ ಫಾರಮ್ ರಿಲೀಸ್ ಮಾಡ್ತಾ ರಿಪೋರ್ಟ್ ಬಗ್ಗೆ ಭಾರತ ಈ ಏನು ಇಂಡೆಕ್ಸನ್ನು ಕೊಟ್ಟಿರ್ತಾರಲ್ಲ, ಈ ಇಂಡೆಕ್ಸನ್ನು ಒಪ್ಕೊಳ್ತಾ ಇಲ್ಲ. ಓಕೆ, ದೆನ್ ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ NIC ಟೆಕ್ ಕಾನ್ಕ್ಲೇವ್ 2022 ಏನಿದು? ಓಕೆ, ಫಸ್ಟ್ ನೋಡ್ಬಿಡೋಣ. NIC ಅಂದರೆ NIC ಇಸ್ ನಥಿಂಗ್ ಬಟ್ ನೇಷನ್ ಇನ್ಫಾರ್ಮೆಟಿಕ್ ಸೆಂಟರ್ ಅಂತ ಕರಿತೀವಿ. ಓಕೆ, ನೇಷನ್ ಇನ್ಫಾರ್ಮೆಟಿಕ್ ಸೆಂಟರ್. ಓಕೆ, ಇನ್ಫಾರ್ಮೆಟಿಕ್ ಸೆಂಟರ್ ಕರಿತೀವಿ. ಓಕೆ, ದಟ್ ಈಸ್ ನೇಷನ್ ಇನ್ಫಾರ್ಮೆಟಿಕ್ ಸೆಂಟರ್ನ ಟೆಕ್ನಾಲಜಿಕಲ್ ಕಾನ್ಕ್ಲೇವ್ ಇತ್ತೀಚೆಗೆ 3ನೇ ಎಡಿಷನ್ ಇದೆ. ಓಕೆ, 3rd ಎಡಿಷನ್ ಅಂತ ಕರಿತೀವಿ, 3ನೇ ಆವೃತ್ತಿ ಇತ್ತೀಚೆಗೆ ಎಲ್ಲಿ ನಡೆದಿತ್ತು ಅಂತಂದರೆ ಇದು ಕಂಡಕ್ಟ್ ಆಗಿರೋದು ನವದೆಹಲಿಯಲ್ಲಿ ನಡೆದಿತ್ತು. ಹಾಗಾದರೆ ಈ ಟೆಕ್ ಕಾನ್ಕ್ಲೇವ್ನ ಉದ್ದೇಶ ಏನು? ಓಕೆ,
ದಿಸ್ ಈಸ್ ಮೇನ್ಲಿ ರಿಲೇಟೆಡ್ ಟು ಫೋಕಸಿಂಗ್ ಆನ್. ಓಕೆ, ಏನು ಫೋಕಸ್ ಇದ್ರದ್ದು ಫೋಕಸ್, ಈಗ ನಾವು ಈ ಗವರ್ನೆನ್ಸನ್ನು ತರೋದಕ್ಕೆ ಸಾಕಷ್ಟು ಡಿಸ್ಕಷನ್ ಮಾಡ್ತೀವಿ. ಈ ಗವರ್ನೆನ್ಸ್, ಓಕೆ, ಆಡಳಿತದಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತೀವಿ. ಓಕೆ, ಆಡಳಿತದಲ್ಲಿ ನಾವು ಈ ಏನು ಈ ಟೆಕ್ನಾಲಜಿ, ಈ ಗವರ್ನೆನ್ಸನ್ನು ಮಾಡೋದಕ್ಕೆ ಏನು ಟೆಕ್ನಾಲಜಿ ಇದೆಯಲ್ಲ, ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜೀಸ್, ಈ ಗವರ್ನೆನ್ಸ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದಕ್ಕೆ ಅದರ ಮೇಲೆ, ಓಕೆ, ಫೋಕಸಿಂಗ್ ಆನ್ ಎಮರ್ಜಿಂಗ್ ಟೆಕ್ನಾಲಜಿ ಅಪ್ಲಿಕೇಬಲ್ ಇನ್ ದ ಈ ಗವರ್ನೆನ್ಸ್. ಓಕೆ, ಅದಕ್ಕೆ ಈ ಗವರ್ನೆನ್ಸ್ಗೆ ಅಪ್ಲಿಕೇಬಲ್ ಆಗುವಂಥ ಟೆಕ್ನಾಲಜಿಯನ್ನು ಸಪೋರ್ಟ್ ಮಾಡೋದಕ್ಕೆ ಯಾವುದು NIC ಟೆಕ್ ಕಾನ್ಕ್ಲೇವ್ ನಡೆದಿರುವಂಥದ್ದು. ಹಾಗಾದರೆ ಈ ಕಾನ್ಕ್ಲೇವ್ನ ಥೀಮ್ ಏನು? ಓಕೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಗೊತ್ತಿರಲೇಬೇಕು. ಓಕೆ, ಥೀಮ್ ಏನು? ಇದರ ಥೀಮ್ ಏನು ಅಂತಂದರೆ, ಓಕೆ, ಇಲ್ಲಿ ನೋಡ್ಬೋದು ನೀವು, ನೆಕ್ಸ್ಟ್ ಜನರೇಷನ್, GNC ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜೀಸ್. ಓಕೆ, ಟೆಕ್ನಾಲಜೀಸ್ ಫಾರ್ ಡಿಜಿಟಲ್ ಗೌರ್ಮೆಂಟ್. ಓಕೆ, ಸಾರಿ, ಫಾರ್ ಡಿಜಿಟಲ್ ಗೌರ್ಮೆಂಟ್. ಓಕೆ, ಡಿಜಿಟಲ್ ಗೌರ್ಮೆಂಟ್. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ಓಕೆ, ದೆನ್ ಇಂಪಾರ್ಟೆಂಟ್ ಥಿಂಗ್ಸ್ ಹಿಯರ್, ಇದರ ಜೊತೆಗೆ ಸ್ಪೀಕರ್ಸ್ ಕಾನ್ಕ್ಲೇವ್ ಕೂಡ ನಡೆದಿದೆ. ಸ್ಪೀಕರ್ಸ್ ಕಾನ್ಕ್ಲೇವ್. ಓಕೆ, ಸ್ಪೀಕರ್ಸ್ ಕಾನ್ಕ್ಲೇವ್ ಕೂಡ, ಯಾಕೆಂತಂದರೆ ಈ ಗವರ್ನೆನ್ಸನ್ನು ತರೋದಕ್ಕೆ ಮುಖ್ಯವಾದವರು ಯಾರಂತಂದರೆ ಪ್ರತಿ ರಾಜ್ಯದ ಸ್ಪೀಕರ್ ಮತ್ತು ಲೋಕಸಭೆ ರಾಜ್ಯಸಭೆ ಸ್ಪೀಕರ್ಗಳು. ಓಕೆ, ರಾಜ್ಯಸಭೆ ಸ್ಪೀಕರ್ ಇರ್ತಾರೆ, ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿಗಳು ಇರುವಂಥದ್ದು. ಈ ಸ್ಪೀಕರ್ಗಳಿಗೆ ಈ ಕಾನ್ಕ್ಲೇವ್ ಕೂಡ ಇದರಲ್ಲಿ ಯಾವುದು NIC ಟೆಕ್ನಾಲಜಿಕಲ್ ಕಾನ್ಕ್ಲೇವಲ್ಲಿ ಅವರು ಕೂಡ ಭಾಗವಹಿಸಿದ್ರು. ಹಾಗಾದರೆ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಈಸ್ ಏನು ಯಾವುದು ಕಾನ್ಕ್ಲೇವ್? ವರ್ಲ್ಡ್ ಸ್ಪೀಕರ್ಸ್ ಕಾನ್ಕ್ಲೇವ್. ಓಕೆ, ಇದು ಕೂಡ ಪ್ರಶ್ನೆ ಆಗಿದೆ, SSCಯಲ್ಲಿ ಪ್ರಶ್ನೆ ಆಗಿದೆ. ವರ್ಲ್ಡ್ ಸ್ಪೀಕರ್ಸ್ ಕಾನ್ಕ್ಲೇವ್ ಎಲ್ಲಿ ನಡೆದಿತ್ತು? 2021 ವರ್ಲ್ಡ್ ಸ್ಪೀಕರ್ಸ್ ಕಾನ್ಕ್ಲೇವ್ ಅಂತ ಕರಿತೀವಿ. ಎಲ್ಲಿ ನಡೆದಿತ್ತು? ವಿಚ್ ಇಸ್ ಹೆಲ್ಡ್ ಇನ್ ವಿಯೆನ್ನಾ. ಓಕೆ, ವಿಯೆನ್ನಾದಲ್ಲಿ ನಡೆದಿತ್ತು. ಓಕೆ, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯು ಶುಡ್ ನೋ. ಓಕೆ, ಯಾಕೆಂದರೆ SSCಯಲ್ಲಿ ಇದು ಕೂಡ ವರ್ಲ್ಡ್ ಸ್ಪೀಕರ್ಸ್ ಕಾನ್ಕ್ಲೇವ್ ಎಲ್ಲಿ ನಡೆದಿತ್ತು ಅನ್ನೋದು ಇಂಪಾರ್ಟೆಂಟ್, ನಿಮಗೆಲ್ಲರಿಗೂ ಗೊತ್ತಿರಬೇಕು. ದೆನ್ ಇತ್ತೀಚೆಗೆ ಯಾವುದು ಒನ್ ಆಫ್ ದ ಇಂಪಾರ್ಟೆಂಟ್ ಏನು ನಡೆದಿತ್ತು ಅಂದರೆ ನ್ಯಾಷನಲ್ ಕಾನ್ಕ್ಲೇವ್ ಆನ್ ಸೋಷಿಯಲ್ ಎಂಟರ್ಪ್ರೈಸಸ್ ಫಾರ್ garbage free cities. Okay, one more time I'm going to tell you, national conclave on social enterprises garbage free cities. Okay, ಇದು ಎಲ್ಲಿ ನಡೆದಿದೆ ಅಂದರೆ ಇದು ನಡೆದಿರುವಂಥದ್ದು ಎಲ್ಲಿ ಅಂತಂದರೆ ವಿಚ್ ಇಸ್ ಹೆಲ್ಡ್ ಇನ್ ರಾಯ್ಪುರ್ನಲ್ಲಿ ನಡೆದಿತ್ತು. ಓಕೆ, ಇದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಸ್ತ್ರೀ ಮನೋರಕ್ಷಾ ಪ್ರಾಜೆಕ್ಟ್, ಸ್ತ್ರೀ ಮನೋರಕ್ಷಾ ಯೋಜನೆ ನೋಡ್ಬೋದು. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಸ್ಮೃತಿ ಇರಾನಿಯವರು ಈ ಯೋಜನೆಗೆ ಅಡಿಗಲನ್ನು ಹಾಕಿರುವಂಥದ್ದು. ಹಾಗಾದರೆ ಈ ಯೋಜನೆ ಏನು ಅಂತಂದರೆ, ಡ್ಯೂ ಟು ಕೋವಿಡ್ ಲಾಕ್ಡೌನ್ ಇರ್ಬೋದು, ಮಹಿಳೆಯರ ಮನಸ್ಥಿತಿ ಕುಸಿತ ಇದೆ. ಮಹಿಳೆಯರು ತಮ್ಮ ಕಾನ್ಫಿಡೆನ್ಸ್ ಇರುತ್ತಲ್ಲ, ಕಾನ್ಫಿಡೆನ್ಸ್ ಲೋ ಆಗ್ತಾ ಇದೆ. ಅದನ್ನೆಲ್ಲವನ್ನು ಎಂಪವರ್ ಮಾಡೋದಕ್ಕೆ ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಸ್ಮೃತಿ ಇರಾನಿಯವರು, ವಿಚ್ ಈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಅವರು ಈ ಮನೋರಕ್ಷಾ ಯೋಜನೆಯನ್ನು ಲಾಂಚ್ ಮಾಡಿರುತ್ತದೆ. ಹಾಗಾದರೆ ವಿಚ್ ಈಸ್ ರಿಲೇಟೆಡ್ ಟು ಮೇನ್ಲಿ ಮೆಂಟಲ್ ಹೆಲ್ತ್ ಆಫ್ ವುಮನ್ಸ್ ಅಕ್ರಾಸ್ ದ ಕಂಟ್ರಿ. ಓಕೆ, ದೇಶದಲ್ಲಿರುವಂಥ ಪ್ರತಿ ಮಹಿಳೆಯ ಮೆಂಟಲ್ ಹೆಲ್ತ್ ಬಗ್ಗೆ ಕೇರ್ ಮಾಡೋದಕ್ಕೆ ಲಾಂಚ್ ಮಾಡಿರೋ ಯೋಜನೆ ಯಾವುದಾದ್ರೆ ಸ್ತ್ರೀ ಮನೋರಕ್ಷಾ ಯೋಜನೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇದೆ, ಸಾರಿ. ಓಕೆ, ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಏರ್ಲೈನ್ ಟು ಯೂಸ್ ಸೋಲಾರ್ ಫ್ಯೂಯಲ್. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾರು ಇದನ್ನು ಯೂಸ್ ಮಾಡಿದ್ರು. ಓಕೆ, ವಿಚ್ ಈಸ್ ಮೇನ್ಲಿ ರಿಲೇಟೆಡ್ ಸ್ಟಾರ್ಟೆಡ್ ಬೈ ಸ್ವಿಸ್. ಓಕೆ, ಸ್ವಿಸ್ ಏರ್ಲೈನ್ಸ್, ಸ್ವಿಟ್ಜರ್ಲ್ಯಾಂಡ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅಂತ ಕೂಡ ಕರಿತೀವಿ, ಸ್ವಿಸ್ ಏರ್ಲೈನ್ಸ್ ಅಂತ ಕೂಡ ಕರೆಯುವಂಥದ್ದು. ಹೌದಾ, ಸ್ವಿಸ್ ಏರ್ಲೈನ್ಸ್ with collaboration with the what I can say, Lufthansa. Okay, LUFTHANSA, ಲುಫ್ತಾನ್ಸಾ ಜೊತೆ ಕೊಲಾಬ್ರೇಷನ್ ಒಂದಿಗೆ ಇತ್ತೀಚೆಗೆ ಸೌರ ಇಂಧನವನ್ನು ಬಳಸಿ ಮೊದಲ ವಿಮಾನಯಾನ ಸಂಸ್ಥೆ ಯಾವುದಂದ್ರೆ ಸ್ವಿಸ್ ಏರ್ಲೈನ್ಸ್. ಓಕೆ, ದಿಸ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಜಗತ್ತಿನ ಮೊದಲ ಜಗತ್ತಿನ ಮೊದಲ ವಿಮಾನಯಾನ ಸಂಸ್ಥೆ ಸೌರ ಇಂಧನವನ್ನು ಬಳಸಿ ವಿಮಾನವನ್ನು ಹಾರಿಸಿರುವಂಥ ಸಂಸ್ಥೆ. ಓಕೆ, ದೆನ್ ಹಾಗಾದರೆ ಇಲ್ಲಿ ಯೂಸ್ ಮಾಡಿದಂಥ ಫ್ಯೂಯಲ್ ಯಾವುದು? ಓಕೆ, ಯೂಸ್ ಮಾಡಿದಂಥ ಫ್ಯೂಯಲ್ ಯಾವುದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಅಂತ ಕರಿತೀವಿ. ದಟ್ ಈಸ್ SAF ಪ್ಲಸ್ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಪ್ಲಸ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸಿನ್ ಗ್ಯಾಸ್ ಅಂತ ಕರಿತೀವಿ.
syngas. Syngas is nothing but synthesis gas which is concentrated by solar heat, which is concentrated by right, and ಇದು solar aviation fuel ಅದರಿಂದ ಮಾಡಿರ್ತದೆ ಅಂತಂದ್ರೆ which is made by renewable energy resource ಇಂದ ಮಾಡಲಾಗಿರುತ್ತೆ, renewable energy resource ಇಂದ ಮಾಡಿರುವಂಥದ್ದು. ಹೌದಾ. ದೆನ್ ಸಿನ್ಗ್ಯಾಸ್ ಇಸ್ ಮೇಡ್ ಬೈ ಸೋಲಾರ್ ಬರುವಂಥ ಕಾನ್ಸಂಟ್ರೇಟೆಡ್ ಹೀಟಿಂದ ಇದನ್ನು ರೆಡಿ ಮಾಡುವಂಥದ್ದು. ಇವೆರಡನ್ನು ಮಿಕ್ಸ್ ಮಾಡಿ ಇಂಧನವಾಗಿ ಯಾವುದು ಸೌರ ಇಂಧನವಾಗಿ ಬಳಸ್ತಿರುವಂಥದ್ದು. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ ಗಿನ್ನಿಸ್ ರೆಕಾರ್ಡ್ ಫಾರ್ ಉಜ್ಜಯಿನ್ ಸಿಟಿ. ಓಕೆ, ಇತ್ತೀಚೆಗೆ ಈ ಉಜ್ಜಯಿನ್ ಸಿಟಿ ಆನ್ ದ ಡೇ ಆಫ್ ಮಹಾಶಿವರಾತ್ರಿ ವಿಚ್ ಇಸ್ ಆನ್ March 1, ಮಹಾಶಿವರಾತ್ರಿ ದಿನ ಗಿನ್ನಿಸ್ ರೆಕಾರ್ಡ್ಗೆ ಉಜ್ಜಯಿನ್ ಸಿಟಿ ಸೇರಿದೆ. ಹಾಗಾದರೆ ಉಜ್ಜಯಿನಿ ಸಿಟಿ ಮಾಡಿರುವಂಥದ್ದು ಸಾಧನೆ ಏನು ಅಂತಂದರೆ ಇದು ಉಜ್ಜಯಿನಿ ಇರುವಂಥದ್ದು ಮಧ್ಯಪ್ರದೇಶದಲ್ಲಿ. ಓಕೆ, ನಿಮಗೆಲ್ಲರೂ ಕೂಡ ಗೊತ್ತೆ ಏನು ಸಾಧನೆ ಮಾಡಿದ್ರು. ಓಕೆ, ಈ ಸಾಧನೆ ಏನಂತಂದರೆ ಸುಮಾರು 21 ಲಕ್ಷ ಲ್ಯಾಂಪ್ಸ್, 21 ಲಕ್ಷ ದೀಪಗಳನ್ನ ಇದು ಹೊತ್ತಿ ಉರಿಸಿರುವಂಥದ್ದು ಆನ್ ದ ಡೇ ಆಫ್ ಮಹಾಶಿವರಾತ್ರಿ. ಅದು 21 ಲ್ಯಾಕ್ ಲ್ಯಾಂಪ್ಸನ್ನು ಎಟ್ ಎ ಟೈಮ್ ಉರಿಸಿರೋದಕ್ಕೆ ಇದು ಗಿನ್ನಿಸ್ ರೆಕಾರ್ಡ್ಗೆ ಸೇರಿದೆ. ಓಕೆ, ಗಿನ್ನಿಸ್ ರೆಕಾರ್ಡ್ಗೆ ಸೇರಿದೆ. ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ನೀವು ಚಿತ್ರದಲ್ಲಿ ಕೂಡ ನೋಡ್ಬೋದು ದೀಪಗಳು ಯಾವ ಥರ ಹತ್ತಿವೆ ಅಂತ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ 17th ಫೌಂಡೇಶನ್ ಡೇ ಫಾರ್ NCPCR. ವಾಟ್ ಇಟ್ ಈಸ್ NCPCR ಇಸ್ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ NCPCR? ಏನು NCPCR ಅಂತಂದರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಹೌದಾ? ದಟ್ ಈಸ್ ದ ಫುಲ್ ಫಾರ್ಮ್ ಆಫ್ NCPCR. ಓಕೆ, ಇತ್ತೀಚೆಗೆ ಇದರ 17ನೇ ಸಂಸ್ಥಾಪನಾ ದಿನವನ್ನು NCPCRನ 17ನೇ ಸಂಸ್ಥಾಪನಾ ದಿನವನ್ನು ನಾವು ಇತ್ತೀಚೆಗೆ ಆಚರಣೆ ಮಾಡುವಂಥದ್ದು. ಹಾಗಾದರೆ ಇದು ಮುಖ್ಯವಾಗಿ ಸುದ್ದಿಯಲ್ಲಿರೋದಕ್ಕೆ ಕಾರಣ ಏನು ಅಂತಂದರೆ ಇದರ ಮೋಟೋ ಇತ್ತೀಚೆಗೆ ಬದಲಾವಣೆ ಮಾಡಲಾಗಿದೆ. ಹಾಗಾದರೆ ಪ್ರಸ್ತುತ ಇರುವ NCPCR ದಟ್ ಈಸ್ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಓಕೆ, ಇದು ಏನು ಮೋಟೋವನ್ನು ಇತ್ತೀಚೆಗೆ ಚೇಂಜ್ ಮಾಡಿದೆ. ಏನು ಮೋಟೋ ಚೇಂಜ್ ಮಾಡಿದ್ದಾರೆ, ಯಾವುದಕ್ಕೆ ಚೇಂಜ್ ಮಾಡಿದ್ದಾರೆ ಅಂತಂದರೆ ದಟ್ ಈಸ್ ಭವಿಷ್ಯೋ ಭವಿಷ್ಯೋ ರಕ್ಷಿತ ಅನ್ನೋದಕ್ಕೆ ಈ ಯಾವುದು NCPCRನ ಮೋಟೋವನ್ನು ಇತ್ತೀಚೆಗೆ ಬದಲಾವಣೆ ಮಾಡಿದ್ದಾರೆ. ಯಾರು ಇದನ್ನು ಬದಲಾವಣೆ ಮಾಡಿದಂಥವ್ರು ಯಾರು ಅಂತಂದರೆ ಸ್ಮೃತಿ ಇರಾನಿಯವರು, ಹೂ ಇಸ್ ಮಿನಿಸ್ಟರ್ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಓಕೆ, ಹಾಗಾದರೆ ಇಲ್ಲಿ NCPCR ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ನೋಡೋದಾದರೆ NCPCR ಆರಂಭವಾಗಿದ್ದು ವಿಚ್ ಇಸ್ ಅಂಡರ್ ದ ಕಮಿಷನ್ಸ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆ್ಯಕ್ಟ್. ಓಕೆ, ಚೈಲ್ಡ್ ರೈಟ್ಸ್ ಆ್ಯಕ್ಟ್ 2005 ಈ ಯಾವುದು ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆ್ಯಕ್ಟ್ ಅಂಡರ್ ಈ NCPCRನ ಸ್ಥಾಪನೆಯನ್ನು ಮಾಡಲಾಗಿತ್ತು. ಹಾಗಾದರೆ ಇದು ಆರಂಭವಾಗಿದೆ 2005ರಲ್ಲಿ. ಹಾಗಾದರೆ NCPCRನ ಮೊದಲ ಅಧ್ಯಕ್ಷರು ಯಾರಾದರೂ ಇದರ ಅಧ್ಯಕ್ಷ ಮೊಟ್ಟ ಮೊದಲಿಗೆ ಆದಂಥವ್ರು 2005ರಲ್ಲಿ ಆದಂಥವ್ರು ಯಾರಾದರೂ ಇದ್ದರೆ ಶಾಂತಾ ಸಿನ್ಹಾರ್ ಅವರು ಇದರ ಮೊದಲ ಅಧ್ಯಕ್ಷರು. ಹೌದಾ? ಹಾಗಾದರೆ ಪ್ರಸ್ತುತ ಇರುವಂಥ ಅಧ್ಯಕ್ಷರು ಯಾರು ಅಧ್ಯಕ್ಷರಿದ್ದಾರೆ? ಓಕೆ, ಇವಾಗ ಪ್ರಸ್ತುತ ಇರುವಂಥವ್ರು ಪ್ರಿಯಾಂಕಾ ಕಣ್ಣಂಗು ಅವರು ಪ್ರಸ್ತುತ ಇರುವಂಥ ಅಧ್ಯಕ್ಷರು. ಓಕೆ, ಇಷ್ಟು ಗೊತ್ತಿದೆ ಸಾಕು ಅನ್ಕೋತೀನಿ. ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ ಸ್ಟೇಟ್ ಆಫ್ ಇಂಡಿಯಾ ಎನ್ವಿರಾನ್ಮೆಂಟ್ ರಿಪೋರ್ಟ್ ಇತ್ತೀಚೆಗೆ ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್ ರಿಪೋರ್ಟ್ ರಿಲೀಸ್ ಮಾಡೋದು. ಹಾಗಾದರೆ ಈ ರಿಪೋರ್ಟನ್ನು ರಿಲೀಸ್ ಮಾಡಿದಂಥವ್ರು ಯಾರು? ಈ ರಿಪೋರ್ಟನ್ನು ರಿಲೀಸ್ ಮಾಡಿದ್ದು ಯಾರು ಅಂತಂದರೆ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇತ್ತೀಚೆಗೆ ಈ ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಹಾಗಾದರೆ ಇದು ಮುಖ್ಯವಾಗಿ ಸಂಬಂಧಿಸುವುದು 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್, 17 SDGs. ಓಕೆ, ವಾಟ್ ಆರ್ ದೀಸ್ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಯಾವ್ಯಾವ ಅನ್ನೋದು ನಿಮಗೆ ಗೊತ್ತಿರಬೇಕು. ಜಸ್ಟ್ ಡಾಕ್ಯುಮೆಂಟ್ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇಲ್ಲಿ ಈ ವರದಿಯ ಪ್ರಕಾರ ಏನು ಹೇಳ್ತಾ ಇದೆ ಮುಖ್ಯವಾಗಿ ಈ ವರದಿ ಅಂತಂದರೆ ಏನು ಕ್ವಾಲಿಟಿ ಆಫ್ ಎಜುಕೇಷನ್ ಏನಿದೆ ಭಾರತದಲ್ಲಿರುವಂಥ ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬಾ ಲೋ ಇದೆ ಅಂತ ಹೇಳಿದೆ. ಪ್ಲಸ್ ಕ್ವಾಲಿಟಿ ಆಫ್ ಲೈಫ್ ಭಾರತದಲ್ಲಿ ಜೀವಿಸ್ತಿರುವಂತಹ ಜನರ ಕ್ವಾಲಿಟಿ ಆಫ್ ಲೈಫ್ ಬಹಳ ಲೋ ಇದೆ ಅಂತ ಈ ವರದಿಯಲ್ಲಿ ಮುಖ್ಯವಾಗಿ ಹೇಳಿರುವಂಥದ್ದು. ಹಾಗಾದರೆ ಈ 17 ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಇದು ವರದಿ ಮಾಡ್ತಾ ಇದೆ ಅಂದರೆ ಇವು 17ಅನ್ನು ನಾವು ಯಾವ ವರ್ಷ ರೀಚ್ ಆಗ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಪ್ರಶ್ನೆ ಆಗಿದೆ. ಓಕೆ, ಇನ್ ದ ಇಯರ್ ಆಫ್ 20
ಓಕೆ ಸಾರಿ ಇನ್ ದ ಇಯರ್ ಆಫ್ 2030 2030ಕ್ಕೆ ಈ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ನಾವು ರೀಚ್ ಮಾಡ್ತೀವಿ ಅಂತ ಹೇಳಿ ಭಾರತ ಡಿಸಿಷನ್ನ ತೊಗೊಂಡಿರುವಂಥದ್ದು. ಹಾಗಾದರೆ ಈ ಸ್ಟೇಟ್ ಆಫ್ ಇಂಡಿಯಾ ಪರಿಸರ ವರದಿ, ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್ ರಿಪೋರ್ಟ್ ಏನಿದೆ, ಈ ರಿಪೋರ್ಟ್ನಲ್ಲಿ ಭಾರತದ ಸ್ಥಾನ ಎಷ್ಟಿದೆ ಅಂತಂದರೆ ವಿಚ್ ಈಸ್ 120ನೇ ಸ್ಥಾನದಲ್ಲಿದ್ದೀವಿ. ಹಾಗಾದರೆ ವಿಚ್ ಈಸ್ ಫಾಲನ್ ಬಿಹೈಂಡ್. ಓಕೆ 120ನೇ ಸ್ಥಾನ ಅಂತಂದರೆ ಏನು ಸೌತ್ ಏಷ್ಯನ್ ಕಂಟ್ರೀಸ್ ಇವೆಲ್ಲ, ಸೌತ್ ಏಷ್ಯನ್ ಕಂಟ್ರಿಯಲ್ಲಿ ನಾವು ಪಾಕಿಸ್ತಾನವನ್ನು ಬಿಟ್ಟರೆ ಅತ್ಯಂತ ಕೆಳಗಿನ ಸ್ಥಾನದಲ್ಲಿರುವಂಥದ್ದು ಭಾರತ, ಅದು 120ನೇ ಸ್ಥಾನದಲ್ಲಿ. ನಮಗಿಂತ ಮೇಲೆ ಭೂತಾನ್ ಇದೆ, ಓಕೆ ನೇಪಾಳ ಇದೆ, ಶ್ರೀಲಂಕಾ ಇದೆ, ಎಲ್ಲವೂ ಕೂಡ ಸ್ಟೇಟ್ ಆಫ್ ಇಂಡಿಯಾದ ಪರಿಸರ ವರದಿ ರಿಪೋರ್ಟಲ್ಲಿ ಮೇಲಿನ ಸ್ಥಾನದಲ್ಲಿ ಇರುವಂಥದ್ದು. ಹೌದಾ? ದೆನ್ ಇನ್ನು ಸ್ಟೇಟ್ ವೈಸ್ ನೋಡ್ತಾ ಹೋದರೆ, ಈ ಸ್ಟೇಟ್ ಆಫ್ ಇಂಡಿಯಾದ ರಿಪೋರ್ಟ್ ಏನಿದೆ, ನಮ್ಮ ರಾಜ್ಯಗಳ ಬಗ್ಗೆ ನೋಡ್ತಾ ಹೋದರೆ ಲಿಸ್ಟ್ ಏನು 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇವೆಲ್ಲ, ಇವನ್ನ ರೀಚ್ ಮಾಡೋದಕ್ಕೆ ಅತಿ ಲೀಸ್ಟ್ ಪ್ರಿಪೇರ್ಡ್ ಆಗಿರುವಂಥ ಸ್ಟೇಟ್ಸ್ ಯಾವುದು ಇದ್ದರೆ ವಿಚ್ ಈಸ್ ಬಿಹಾರ್ ಆ್ಯಂಡ್ ಜಾರ್ಖಂಡ್ ಎರಡು ರಾಜ್ಯಗಳು ಲೀಸ್ಟ್ ಪ್ರಿಪೇರ್ಡ್ ಇವೆ. ದೆನ್ ಬೆಸ್ಟ್ ಪ್ರಿಪೇರ್ಡ್ ವಾಟ್ ಐ ಕ್ಯಾನ್ ಸೇ ಟಾಪ್ ಪ್ರಿಪೇರ್ಡ್ ಈಸ್ ಕೇರಳ, ಓಕೆ ತಮಿಳ್ನಾಡು, ಓಕೆ ದೇ ಆರ್ ಕೇರಳ, ತಮಿಳ್ನಾಡು, ಹಿಮಾಚಲ ಪ್ರದೇಶ ಇರ್ಬೋದು, ಹೌದಾ? ದೆನ್ ಕರ್ನಾಟಕ ಇರ್ಬೋದು. ದೇ ಆರ್ ಹೈಲಿ ಪ್ರಿಪೇರ್ಡ್ ಫಾರ್ ದ ವಾಟ್ ಐ ಕ್ಯಾನ್ ಸೇ 17 ಸಸ್ಟೈನಬಲ್ ಗೋಲ್ಸನ್ನು ರೀಚ್ ಮಾಡೋದಕ್ಕೆ ಇನ್ ದ ಇಯರ್ ಆಫ್ 2030 ಹೈಲಿ ಪ್ರಿಪೇರ್ಡ್ ಸ್ಟೇಟ್ಸ್ ಯಾವುದಿದ್ರೆ ಕೇರಳ, ತಮಿಳ್ನಾಡು, ಹಿಮಾಚಲ ಪ್ರದೇಶ ಮತ್ತು ಕರ್ನಾಟಕ ಮೊದಲ 4 ಸ್ಥಾನದಲ್ಲಿರುವಂಥ ಸ್ಟೇಟ್ಗಳು. ಓಕೆ ಹಾಗಾದರೆ ಇಂಡಿಯನ್ ಟೆರಿಟರಿಗೆ ಬಂದರೆ ಇಟ್ ಈಸ್ ಹೈಯೆಸ್ಟ್ ಹೈಲಿ ಪ್ರಿಪೇರ್ಡ್ ಇಸ್ ಚಂಡೀಗಢ. ಓಕೆ ಚಂಡೀಗಢ ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ದಿಸ್ ಇಸ್ ರಿಗಾರ್ಡಿಂಗ್ ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್ ರಿಪೋರ್ಟ್. ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ ನೋಡಿ, ರೂರ್ಕಿ ವಾಟರ್ ಕಾನ್ಕ್ಲೇವ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ರೂರ್ಕಿ ವಾಟರ್ ಕಾನ್ಕ್ಲೇವ್ ಇತ್ತೀಚೆಗೆ ನಡೆದಿರುವಂಥದ್ದು. ಹಾಗಾದರೆ ಇದು ಸಂಬಂಧಿಸಿರುವಂಥದ್ದು ಎದಕ್ಕೆ ಅನ್ನೋದು ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನೋಡೋದಾದರೆ ಇದು 2ನೇ ಎಡಿಷನ್ ರೂರ್ಕಿ ವಾಟರ್ ಕಾನ್ಕ್ಲೇವ್ ವಿಚ್ ಇಸ್ ಅ ಸೆಕೆಂಡ್ ಎಡಿಷನ್. ಓಕೆ ಹಾಗಾದರೆ ಇದನ್ನು ಕಂಡಕ್ಟ್ ಮಾಡಿದ್ದು ಯಾರು? ಓಕೆ ವಿಚ್ ಈಸ್ ಕಂಡಕ್ಟೆಡ್ ಬೈ IIT ರೂರ್ಕಿಯಲ್ಲಿರುವಂಥ IIT with the collaboration of ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿನವರು ಇದನ್ನ ಯಾವುದು ರೂರ್ಕಿ ವಾಟರ್ ಕಾನ್ಕ್ಲೇವನ್ನು ಇತ್ತೀಚೆಗೆ ಕಂಡಕ್ಟ್ ಮಾಡಿದರು. ಓಕೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಕಂಡಕ್ಟ್ ಮಾಡಿರೋದು, ಹೌದಾ? ದೆನ್ ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ? ಓಕೆ ದಿಸ್ ಈಸ್ ವಿಚ್ ಇಸ್ ವಾಟ್ ಐ ಕ್ಯಾನ್ ಸೇ ಇದನ್ನು ಯಾವ ಮಿನಿಸ್ಟರ್ ಲಾಂಚ್ ಮಾಡಿದಿರ್ತಂದರೆ ಜಲಶಕ್ತಿ ಮಿನಿಸ್ಟರ್ ಅಂಡರ್ ಬರೋದ್ರಿಂದ ಯಾವುದು ಈ ಕಾನ್ಕ್ಲೇವ್ ಜಲಶಕ್ತಿ ಮಿನಿಸ್ಟ್ರಿಗೆ ಸಂಬಂಧಿಸಿದ ಜಲಶಕ್ತಿ ಮಿನಿಸ್ಟರ್ ಆದಂಥ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇತ್ತೀಚೆಗೆ ಇದನ್ನು ಉದ್ಘಾಟನೆಯನ್ನು ಮಾಡಿದರು. ಗಜೇಂದ್ರ ಸಿಂಗ್ ಶೇಖಾವತ್, ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಥಿಂಗ್, ಬಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಹಾಗಾದರೆ ಈ ವಾಟರ್ ಕಾನ್ಕ್ಲೇವ್ನ ಫೋಕಸ್ ಏನು? ಫೋಕಸ್ ಇನ್ ಸೆನ್ಸ್ ವಾಟ್ ಇಸ್ ದ ಏಮ್ ಆಫ್ ದಿಸ್ ಕಾನ್ಕ್ಲೇವ್? ಓಕೆ ಏಮ್ ಏನಂತಂದರೆ ವಾಟರ್ ಸ್ಕೇರ್ಸಿಟಿಯ ಬಗ್ಗೆ, ವಾಟರ್ ಸ್ಕೇರ್ಸಿಟಿಗೆ ಸೊಲ್ಯೂಷನನ್ನು ಹುಡುಕುವಂಥ. ಓಕೆ ಒಂದಾಗಿದೆ. ದೆನ್ ಸಸ್ಟೈನೇಬಲ್ ವಾಟರ್ ರಿಸೋರ್ಸ್, ಓಕೆ ವಾಟ್ ಐ ಕ್ಯಾನ್ ಸೇ ಸಸ್ಟೈನೇಬಲ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ, ಓಕೆ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಸೊಲ್ಯೂಷನನ್ನು ಕೊಡುವಂಥದ್ದು ಈ ಮುಖ್ಯ ಫೋಕಸ್ ಆಗಿರುವಂಥದ್ದು ವಾಟ್ ಐ ಕ್ಯಾನ್ ಸೇ ರೂರ್ಕಿ ವಾಟರ್ ಕಾನ್ಕ್ಲೇವ್. ಹಾಗಾದರೆ ಈ ಕಾನ್ಕ್ಲೇವ್ನ ಥೀಮ್ ಏನಪ್ಪ? ಓಕೆ ಥೀಮ್ ಏನು ಅಂತಂದರೆ ವಿಚ್ ಈಸ್ ವಾಟರ್ ಸೆಕ್ಯೂರಿಟಿ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. Water security for sustainable development. That is the theme of the Roorkee Water Conclave. Then this is regarding Roorkee Water Conclave. Next ನೋಡೋದಾದರೆ GST revenues on February. ಓಕೆ ಇದು ಕೂಡ ಸಾಕಷ್ಟು ಸಲ ನೇರವಾಗಿ ಪ್ರಶ್ನೆಯನ್ನು ಬಂದಿರುವಂಥದ್ದು, ಹೌದಾ? ಸಾಕಷ್ಟು ಸಲ GST revenues ಬಗ್ಗೆ ಸಾಕಷ್ಟು ಸಲ ಪ್ರಶ್ನೆಗಳು ಬಂದಿವೆ. GST chairman is who is the finance minister of the center. ಓಕೆ ದಟ್ ಈಸ್ ನಿರ್ಮಲಾ ಸೀತಾರಾಮನ್ ಅವರು. ಮೊನ್ನೆ ನಡೆದಂಥ ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ ನೇರವಾಗಿ ಪ್ರಶ್ನೆ ಬಂದಿತ್ತು. ಓಕೆ GST ಚೇರ್ಮನ್ಶಿಪ್ಪನ್ನು ಯಾರು ಇಸ್ಕೋತಾರೆ? ಓಕೆ ಹಾಗಾದರೆ ಇಲ್ಲಿ ನೋಡೋದಾದರೆ GST ರೆವೆನ್ಯೂಸ್ ಬಗ್ಗೆ ನೋಡೋದಾದರೆ GST ರೆವೆನ್ಯೂಸ್ ಇತ್ತೀಚೆಗೆ ಕಲೆಕ್ಟ್ ಮಾಡಿರುವಂಥದ್ದು ಎಷ್ಟು? ವಿಚ್ ಈಸ್ 1.3 lakh crore. 1.3 lakh. ಓಕೆ ಹಾಗಾದರೆ 1 second. ಓಕೆ ಇಲ್ಲಿ ನೀವು ನೋಡ್ಬೋದು GST ರೆವೆನ್ಯೂಸ್ ಎಷ್ಟು ಕಲೆಕ್ಟ್ ಆಗುತ್ತೆ ಅಂದರೆ ವಿಚ್ ಈಸ್ ಅರೌಂಡ್ 1,33,026. This is the collection of February.
ಫೆಬ್ರವರಿ 2022. ಹಾಗಾದರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವಿಚ್ ಈಸ್ ಇನ್ಕ್ರೀಸ್ ಅರೌಂಡ್ 18%, 18% 2021ಕ್ಕೆ ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಗಿರುವಂಥದ್ದು. ಓಕೆ, ದೆನ್ ಇನ್ನು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಬಂದಾಗ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂತಂದರೆ ದಿಸ್ ಈಸ್ ದ ಕಂಟಿನ್ಯೂಸ್ಲಿ ಫಿಫ್ತ್ ಟೈಮ್ ವಿಚ್ ಈಸ್ ದ GST ಕಲೆಕ್ಷನ್ ಈಸ್ ಗ್ರೇಟರ್ ದೆನ್ 1.3 lakh crore. ಓಕೆ, 1.3 lakh crore ಕಂಟಿನ್ಯೂಸ್ ಆಗಿ 5 ತಿಂಗಳಿಂದ 1.3 lakh ಹೆಚ್ಚಿಗೆ ಬರ್ತಿರುವಂಥದ್ದು. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ GST ರೆವೆನ್ಯೂಸ್. ನೆಕ್ಸ್ಟ್ ನೋಡೋದು ಮಾಂಟ್ರಿಕ್ಸ್ ಕನ್ವೆನ್ಷನ್ ಹೇಳ್ತಾ ಇರೋದು. ಹಾಗಾದರೆ ಏನಿದು ಕನ್ವೆನ್ಷನ್? ಮಾಂಟ್ರಿಕ್ಸ್ ಕನ್ವೆನ್ಷನ್ ಇಸ್ ನಥಿಂಗ್ ಬಟ್ ಈಗ ರೀಸೆಂಟಾಗಿ ನಡೀತಿರುವಂಥ ಏನು ಡೆವಲಪ್ಮೆಂಟ್ಸ್ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ, ರಷ್ಯಾ ಆ್ಯಂಡ್ ಉಕ್ರೇನ್. ಹೌದಾ, ಇವಾಗ ಏನು ಮಾಡ್ತಾ ಇದೆ ಉಕ್ರೇನ್ನ ಇಲ್ಲಿ ಸ್ಟೇಟ್ಸ್ ಮುಖಾಂತರ, ಈಗ ಫಾರ್ ಟೇಕ್ ಎನ್ ಎಕ್ಸಾಂಪಲ್ ಸುಯೇಜ್ ಕ್ಯಾನಲ್. ಮೊನ್ನೆ ಯಾವುದು ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಎಕ್ಸಾಮ್ಸಲ್ಲಿ ಸುಯೇಜ್ ಕ್ಯಾನಲನ್ನು ಯಾರ ನೇತೃತ್ವದಲ್ಲಿ ಯಾರು ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಓಕೆ, ವಿಚ್ ಇಸ್ ಮ್ಯಾನೇಜ್ ಬೈ ಈಜಿಪ್ಟ್. ಅದೇ ಥರ ಇಲ್ಲಿ ಇರುವಂಥದ್ದು ಯಾವುದು ಇದಕ್ಕೆ ಸಂಬಂಧಿಸಿರುವಂಥದ್ದು ಒಂದು ಸ್ಟೇಟನ್ನು ಮ್ಯಾನೇಜ್ ಮಾಡೋದಕ್ಕೆ ಸಂಬಂಧಿಸಿದ್ದು ಯಾವುದಂದರೆ ಮಾಂಟ್ರಿಕ್ಸ್ ಸಮಾವೇಶ ಅಂತ ಕರಿತೀವಿ, ಮಾಂಟ್ರಿಕ್ಸ್ ಕನ್ವೆನ್ಷನ್. ಓಕೆ, ಹಾಗಾದರೆ ಮಾಂಟ್ರಿಕ್ಸ್ ಕನ್ವೆನ್ಷನ್ ಸಂಬಂಧಿಸಿರುವಂಥದ್ದು ಒಂದು ಸ್ಟೇಟನ್ನು ಯಾರು ಮ್ಯಾನೇಜ್ ಮಾಡಬೇಕು, ದಟ್ ಈಸ್ ರಿಗಾರ್ಡಿಂಗ್ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ನೀವು ಏಜಿಯನ್ ಸಿ ಮುಖಾಂತರ ಇಲ್ಲಿ ನೋಡಿ ಇಲ್ಲಿ ಹೋಗುತ್ತಲ್ಲ. ಓಕೆ, ದಿಸ್ ಈಸ್ ಟು ರೀಚ್ ಬ್ಲ್ಯಾಕ್ ಸೀನ ರೀಚ್ ಮಾಡೋದಕ್ಕೆ ಇಲ್ಲಿ ಇರುವಂಥ ಈ ಸ್ಟ್ರೇಟನ್ನು ಮ್ಯಾನೇಜ್ ಮಾಡೋದ್ರ ಬಗ್ಗೆ ಸಂಬಂಧಿಸಿರೋದು ಯಾವುದಾದ್ರೆ ದಟ್ ಈಸ್ ರಿಲೇಟೆಡ್ ಟು ಮಾಂಟ್ರಿಕ್ಸ್ ಕನ್ವೆನ್ಷನ್. ಹಾಗಾದರೆ ಇಲ್ಲಿ ನೋಡೋದಾದರೆ ಓಕೆ, ವಾಟ್ ಯು ಕ್ಯಾನ್ ಸೇ ವಿಚ್ ಈಸ್ ರಿಲೇಟೆಡ್ ಟು ರಿಗಾರ್ಡಿಂಗ್ ಸ್ಟೇಟ್ ರೆಜಿಮ್ಗೆ ಸಂಬಂಧಿಸಿರುವಂಥದ್ದು. ಹಾಗಾದರೆ ಇಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಸ್ ನೋಡ್ತಾ ಹೋದರೆ ಯಾವ ಥರ ಇದು ಮಾಂಟ್ರಿಕ್ಸ್ ಕನ್ವೆನ್ಷನ್ ಡೆವಲಪ್ ಆಯಿತು. ಓಕೆ, ವಿಚ್ ಈಸ್ ಸ್ಟಾರ್ಟೆಡ್ ಇನ್ ದ ಇಯರ್ ಆಫ್ 1936, 1936 ಆರಂಭವಾಗಿದ್ದು. ಓಕೆ, ದಟ್ ಈಸ್ ಬೈ ಸ್ವಿಟ್ಜರ್ಲ್ಯಾಂಡ್. ಓಕೆ, ದಿಸ್ ಇಸ್ ರಿಲೇಟೆಡ್ ಟು ಸ್ವಿಟ್ಜರ್ಲ್ಯಾಂಡ್. ಓಕೆ, ಹೌದಾ. ದೆನ್ ಸ್ವಿಟ್ಜರ್ಲ್ಯಾಂಡ್ ಮತ್ತು ಟರ್ಕಿಗೆ ಸಂಬಂಧಿಸಿರುವಂಥದ್ದು ಇದು. ಹೌದಾ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಟರ್ಕಿಗೆ ಸಂಬಂಧಿಸಿರುವಂಥದ್ದು. ಇಲ್ಲಿ ನೋಡೋದಾದರೆ ಓಕೆ, ವಿಚ್ ಇಸ್ ಸ್ಟಾರ್ಟೆಡ್ ಆನ್ ಜುಲೈ 20, 1936 ಇಷ್ಟು. ಹೌದಾ, ಹಾಗಾದರೆ ಹೂ ಶುಡ್ ವಾಟ್ ಈಸ್ ದ ಕನ್ವೆನ್ಷನ್ ಏನು ಅಂತಂದರೆ ಹೂ ಶುಡ್ ಮ್ಯಾನೇಜ್ ದ ಸ್ಟ್ರಾಟಜಿಕಲಿ ಮ್ಯಾನೇಜ್ಡ್ ಬೈ ಇಂಪಾರ್ಟೆಂಟ್ ರೂಟ್ಸ್ ಬಿಟ್ವೀನ್ ಬ್ಲ್ಯಾಕ್ ಸಿ ಆ್ಯಂಡ್ ಏಜಿಯನ್ ಸಿ ಆಗಿರ್ಬೋದು, ಮೆಡಿಟರೇನಿಯನ್ ಸಿ ಆಗಿರ್ಬೋದು. ಓಕೆ, ಇದು ಆ್ಯಂಡ್ ದಿಸ್ ಟಾಪಿಕ್ ಈಸ್ ಕಂಪ್ಲೀಟ್ಲಿ ಮ್ಯಾನೇಜ್ಡ್ ಅಂಡರ್ ದಿಸ್ ಕನ್ವೆನ್ಷನ್. ಇಲ್ಲಿ ಹೋಗು ಬರುವಂಥ ಏನು ಟಾಪಿಕ್ಸ್ ಇದೆ, ಇಲ್ಲಿ ಬೋಟ್ಸ್ ಏನು ಹಡಗುಗಳು ದೊಡ್ಡ ಶಿಪ್ಸ್ ಏನು ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆಯಲ್ಲ, ಇದೆಲ್ಲವನ್ನು ವಿಚ್ ಇಸ್ ಮ್ಯಾನೇಜ್ಡ್ ಬೈ ಮಾಂಟ್ರಿಕ್ಸ್ ಕನ್ವೆನ್ಷನ್. ಈ ಕಾರಣಕ್ಕೆ ಯಾಕೆಂತಂದರೆ ಉಕ್ರೇನ್ ಹೇಳ್ತಾ ಇದೆ, ಉಕ್ರೇನ್ ಟರ್ಕಿ ಮತ್ತು ಇದನ್ನು ಮ್ಯಾನೇಜ್ ಮಾಡ್ತಂತ ರಿಕ್ವೆಸ್ಟ್ ಮಾಡ್ತಾ ಇರೋಂಥದ್ದು. ಇಲ್ಲಿ ಯಾವುದು ಬರೋದಕ್ಕೆ ಎಕ್ಸ್ಟರ್ನಲ್ ಅಗ್ರೆಷನ್ಸ್ ಮತ್ತು ರಷ್ಯಾ ಏನು ಇದರ ಥ್ರೂ ಟ್ರಾನ್ಸ್ಪೋರ್ಟೇಷನನ್ನು ಸ್ಟಾಪ್ ಮಾಡಿ ಅನ್ನೋದನ್ನು ಇತ್ತೀಚೆಗೆ ಉಕ್ರೇನ್ ರಿಕ್ವೆಸ್ಟ್ ಮಾಡ್ತಿರೋಂಥದ್ದು ವಿಚ್ ಇಸ್ ಅಂಡರ್ ದ ಮಾಂಟ್ರಿಕ್ಸ್ ಕನ್ವೆನ್ಷನ್. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಓಕೆ, ಇಲ್ಲಿ ನೋಡ್ಬೋದು ಗ್ಲೋಬಲ್ ಮೊಬೈಲ್ ಎಕಾನಮಿ ರಿಪೋರ್ಟ್. ಈ ಗ್ಲೋಬಲ್ ಮೊಬೈಲ್ ಎಕಾನಮಿಯಿಂದ ಗ್ಲೋಬಲ್ಗೆ ಎಷ್ಟು GDP ಗ್ರೋತ್ ಆಗ್ತಾ ಇದೆ ಅನ್ನೋದನ್ನು ಈ ರಿಪೋರ್ಟಲ್ಲಿ ಒಳಗೊಂಡಿರುತ್ತದೆ. ಹಾಗಾದರೆ ಎಷ್ಟು ಗ್ರೋತ್ ಆಗ್ತಾ ಇದೆ, ಗ್ಲೋಬಲ್ ಎಕಾನಮಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆ, ವಿಚ್ ಈಸ್ ಅಂಡರ್ ದ ಓಕೆ, ಈ ರಿಪೋರ್ಟನ್ನು ಎಷ್ಟು ಗ್ರೋತ್ ಆಗ್ತಾ ಇದೆ ಅಂದರೆ ವಿಚ್ ಈಸ್ 5% ಗ್ಲೋಬಲಿ, ವಿಚ್ ಈಸ್ ಓಕೆ ಇಲ್ಲಿ ನೋಡ್ರಿ 5% ಗ್ಲೋಬಲ್ ಏನು GDP ಇದೆಯಲ್ಲ ಅದರ 5%, ಜಗತ್ತಿನ 100% GDPಯಲ್ಲಿ 5% ಕೇವಲ ಗ್ಲೋಬಲ್ ನಾವು ಮೊಬೈಲ್ ಯೂಸ್ ಮಾಡೋದ್ರಿಂದ 5% ಜಗತ್ತಿನ ಎಕಾನಮಿ ಡೆವಲಪ್ ಆಗ್ತಾ ಇದೆ. ಅಂದರೆ ಮೊಬೈಲ್ ಯೂಸೇಜ್ ನಾವು ಎಷ್ಟು ಮಾಡ್ತಾ ಇದ್ವಿ, ಜಗತ್ತು ಎಷ್ಟು ಮೊಬೈಲ್ ಮೇಲೆ ಡಿಪೆಂಡ್ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಹಾಗಾದರೆ ಈ ರಿಪೋರ್ಟ್ನ ರಿಲೀಸ್ ಮಾಡಿದ್ವಿ ಯಾರು? ಓಕೆ, ದಿಸ್ ರಿಪೋರ್ಟ್ ಇಸ್ ರಿಲೀಸ್ಡ್ ಬೈ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್. ಈ ರಿಪೋರ್ಟ್ನ ರಿಲೀಸ್ ಮಾಡಿರುವಂಥದ್ದು. ಓಕೆ, ಹಾಗಾದರೆ ಎಲ್ಲಿ ರಿಲೀಸ್ ಮಾಡಿದೆ? ವಿಚ್ ಈಸ್ ಇನ್ ಬಾರ್ಸಿಲೋನಾದಲ್ಲಿ ಈ ರಿಪೋರ್ಟನ್ನು ರಿಲೀಸ್ ಮಾಡಿರುವಂಥದ್ದು. ಓಕೆ, ಬಾರ್ಸಿಲೋನಾ ಈಸ್ ಇನ್ ವಿಚ್ ಕಂಟ್ರಿ? ದಿಸ್ ಈಸ್ ಇನ್ ಸ್ಪೇನ್ನಲ್ಲಿರುವಂಥದ್ದು ಬಾರ್ಸಿಲೋನಾ. ಓಕೆ, ಫುಟ್ಬಾಲ್ಗೆ ಫೇಮಸ್ ಆಗಿರುವಂಥದ್ದು ಬಾರ್ಸಿಲೋನಾ ಟೀಮ್. ಓಕೆ, ದಟ್ ವಿ ಶುಡ್. ದೆನ್ ಹಾಗಾದರೆ ಇದ್ರ ಮುಖ್ಯ ಉದ್ದೇಶ, ರಿಪೋರ್ಟ್ ಮುಖ್ಯವಾಗಿ ಏನೇನು ಹೇಳ್ತಾ ಇದೆ ಅಂತಂದರೆ ವಿಚ್ ಈಸ್ ಸ್ಟೇಟೆಡ್ ಮೇನ್ಲಿ 5G ಕಮ್ಯುನಿಕೇಷನ್ಸ್ ಬಗ್ಗೆ ಸಾಕಷ್ಟು ಹೇಳ್ತಾ ಇದೆ. 5G ಕಮ್ಯುನಿಕೇಷನ್ ನೀವು ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು. ದೆನ್ 5G ಇನ್ ದ ಇಯರ್ ಆಫ್ 2022 ಓಕೆ, ವಿಚ್ ಈಸ್ ಗೋಯಿಂಗ್ ಟು ರೀಚ್ ಅರೌಂಡ್ 1 billion ಯೂಸರ್ಸ್. ಓಕೆ, ಇವಾಗ ಆಲ್ರೆಡಿ USA-ಯಲ್ಲಿ 1 billion ಯೂಸರ್ಸ್ 2022 ಎಂಡ್ನೊಟ್ಟಿಗೆ ರೀಚ್ ಆಗ್ತಾ 5G ಯೂಸ್ ಮಾಡೋರು ರೀಚ್ ಆಗ್ತಾರೆ ಅನ್ನೋದನ್ನು ಈ ವರದಿಯಲ್ಲಿ ಹೇಳಲಾಗಿದೆ. ಹಾಗಾದರೆ ಈಗ 5G ಯೂಸ್ ಮಾಡೋದು ಮುಖ್ಯವಾಗಿ ಚೀನಾ, ಜಪಾನ್, ಓಕೆ, USA, ಫ್ರಾನ್ಸ್, ಓಕೆ, ಇವೆಲ್ಲ ಕಂಟ್ರಿಗಳು ಆಲ್ರೆಡಿ 5Gನ ಯೂಸ್ ಮಾಡ್ತಾ ಇವೆ. ದೆನ್ ಇವಾಗ 2021 ಮೊಬೈಲ್ ಎಕಾನಮಿಯನ್ನು ನೋಡಿದ್ರೆ 2021 ಓಕೆ, ವಿಚ್ ಈಸ್ ಅರೌಂಡ್ 4.5 ಟ್ರಿಲಿಯನ್
ವರ್ಲ್ಡಲ್ಲಿ 4.5 ಟ್ರಿಲಿಯನ್ US$ ಇನ್ಕಮನ್ನು 2021ರಲ್ಲಿ 4.5 ಟ್ರಿಲಿಯನ್ ಓಕೆ ಟ್ರಿಲಿಯನ್ ಡಾಲರ್ನಷ್ಟು US$ ಅಮೌಂಟನ್ನು ಕೇವಲ ಮೊಬೈಲ್ನಿಂದ ಬಂದಿರುವಂಥದ್ದು. ಓಕೆ, ಮೊಬೈಲ್ನಿಂದ ಬಂದಿರುವಂಥದ್ದು ವಿಚ್ ಈಸ್ ಅರೌಂಡ್ 5% ಆಫ್ ಗ್ಲೋಬಲ್ GDP. ಆಲ್ರೆಡಿ ಸೈಡ್ನ 5%. ಇದು ಎಷ್ಟಂತಂದರೆ 4.5 ಟ್ರಿಲಿಯನ್ ಡಾಲರ್ಸ್ US$ ಏನಿದೆ ವಿಚ್ ಈಸ್ 5% ಆಫ್ ದ ಗ್ಲೋಬಲ್ GDP. ಓಕೆ, ದೆನ್ 2025ಕ್ಕೆ ಇದು ಮೊಬೈಲ್ ಎಕಾನಮಿ 2025ಕ್ಕೆ ಓಕೆ ಸರ್ 2025ಕ್ಕೆ ವಿಚ್ ಈಸ್ ಗೋಯಿಂಗ್ ಟು ರೀಚ್ ಅರೌಂಡ್ 5 ಟ್ರಿಲಿಯನ್ ಅಂತ ಹೇಳಲಾಗಿದೆ. 5 ಟ್ರಿಲಿಯನ್ US$ ರೀಚ್ ಆಗುತ್ತೆ ಅಂತ ಹೇಳಲಾಗಿದೆ. ಓಕೆ, ದೆನ್ ದಿಸ್ ಇಸ್ ರಿಗಾರ್ಡಿಂಗ್ ಗ್ಲೋಬಲ್ ಮೊಬೈಲ್ ಎಕಾನಮಿ ರಿಪೋರ್ಟ್. ನೆಕ್ಸ್ಟ್ ನೋಡೋದಾದ್ರೆ ಎಕ್ಸಸೈಸ್ ವಾಯುಶಕ್ತಿ ಇತ್ತೀಚೆಗೆ ಯಾರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಿಚ್ ಈಸ್ ಹೆಲ್ಡ್ ಬೈ ಇಂಡಿಯನ್ ಏರ್ಫೋರ್ಸ್. ಎಲ್ಲಿ ನಡೀತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಿಚ್ ಈಸ್ ಹೆಲ್ಡ್ ಇನ್ ವಾಟ್ ಐ ಕ್ಯಾನ್ ಸೆ ಪೊಖರಾನ್ ರೇಂಜ್ನಲ್ಲಿ ನಡೀತಿರುವಂಥದ್ದು. ಪೊಖರಾನ್ ರೇಂಜ್ ಎಲ್ಲಿದೆ? ವಿಚ್ ಈಸ್ ಇನ್ ರಾಜಸ್ಥಾನ್. ಓಕೆ, ಈಗ ನಡೀತಿರುವಂಥದ್ದು ಹೌದಾ. ದೆನ್ ದ ವೆಲ್ತ್ ರಿಪೋರ್ಟ್ ಅಂತ ಹೇಳ್ತೀವಿ. ಸಂಪತ್ತು ವರದಿಯು ಸಾಕಷ್ಟು ಕೂಡ ಐ ಥಿಂಕ್ 2 days ಬ್ಯಾಕ್ ನ್ಯೂಸ್ ಪೇಪರ್ಲಿ ಕೂಡ ಬಂದಿತ್ತು. ಓಕೆ, ಏನು ಅಂತಂದರೆ ಈ ಸಂಪತ್ತು ವರದಿ ಅಂತಂದರೆ ಬಿಲಿಯನರ್ಸ್ ವರ್ಲ್ಡಲ್ಲಿ ಇರುವಂಥ ಬಿಲಿಯನರ್ಸ್ ಬಗ್ಗೆ ನೈಟ್ ಪ್ರ್ಯಾಂಕ್ ಅನ್ನೋ ನೈಟ್ ಪ್ರ್ಯಾಂಕ್ ಅನ್ನೋ ಒಂದು ಸಂಸ್ಥೆ ಈ ಸಂಪತ್ತು ವರದಿಯ ಬಗ್ಗೆ ಡಾಟಾವನ್ನು ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಹೈಯೆಸ್ಟ್ ಬಿಲಿಯನರ್ಸ್ ಇದ್ದಾರೆ ಅನ್ನೋದ ವರದಿಯನ್ನು ನೈಟ್ ಪ್ರ್ಯಾಂಕ್ನವರು ಇತ್ತೀಚೆಗೆ ವೆಲ್ತ್ ರಿಪೋರ್ಟನ್ನು ರಿಲೀಸ್ ಮಾಡಿರುವಂಥದ್ದು. ಹಾಗಾದರೆ ಮೊದಲ ಸ್ಥಾನದಲ್ಲಿರುವಂಥ ದೇಶ ಓಕೆ ದಟ್ ಈಸ್ ಅಮೇರಿಕಾ. ಹಾಗಾದರೆ ಎಷ್ಟು ಬಿಲಿಯನರ್ಸ್ ಇದ್ದಾರೆ ಇಲ್ಲಿ? 748 ಬಿಲಿಯನರ್ಸ್ ಇರುವಂಥದ್ದು. ನೆಕ್ಸ್ಟ್ ಸ್ಥಾನದಲ್ಲಿರುವಂಥದ್ದು ಚೀನಾ. ಓಕೆ, ಇಲ್ಲಿರುವಂಥ ಬಿಲಿಯನರ್ಸ್ ವಿಚ್ ಇಸ್ 554. ಓಕೆ, ಹಾಗಾದರೆ ಮೂರನೇ ಸ್ಥಾನದಲ್ಲಿರುವಂಥದ್ದು ಭಾರತ. ಇಲ್ಲಿ ನೋಡ್ಬೋದು ನೀವು, ಇಂಡಿಯಾ ರ್ಯಾಂಕ್ಸ್ ಥರ್ಡ್. ಓಕೆ, ಮುಂಬೈ ಇಸ್ ಅ ಹೌಸ್ ಫಾರ್ ಮೋಸ್ಟ್ ಆಫ್ ದ ಕಂಟ್ರಿ ಸೂಪರ್ ವೆಲ್ದಿ. ಓಕೆ, ಮುಂಬೈ ಮೊದಲ ಸ್ಥಾನದಲ್ಲಿರುವಂಥದ್ದು. ಮೂರನೇ ಸ್ಥಾನದಲ್ಲಿ ಭಾರತವಿದೆ. ಹಾಗಾದರೆ ಭಾರತದಲ್ಲಿರುವಂಥ ಬಿಲಿಯನರ್ಸ್ ಸಂಖ್ಯೆ ಎಷ್ಟು ಅಂತಂದರೆ ವಿಚ್ ಈಸ್ 145 ಜನ ಬಿಲಿಯನರ್ಸ್ ಭಾರತದಲ್ಲಿ ಇರುವಂಥದ್ದು. ಓಕೆ, ದಿಸ್ ರಿಗಾರ್ಡಿಂಗ್ ವೆಲ್ತ್ ರಿಪೋರ್ಟ್. ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಭಾರತ ಎಷ್ಟನೇ ಸ್ಥಾನದಲ್ಲಿ? ಮೊದಲ ಸ್ಥಾನದ ರಾಷ್ಟ್ರಗಳು. ಓಕೆ, ದಟ್ ಯು ಶುಡ್ ನೋ. ನೆಕ್ಸ್ಟ್ ಆರ್ಟಿಕಲ್ ನೋಡೋದು ಸ್ವಚ್ಛ ಸರ್ವೇಕ್ಷಣಾ ರಿಪೋರ್ಟ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸ್ವಚ್ಛ ಸರ್ವೇಕ್ಷಣಾ ರಿಪೋರ್ಟ್ ಏನು ಹೇಳುತ್ತೆ? ಸ್ವಚ್ಛ ಸರ್ವೇಕ್ಷಣ ರಿಪೋರ್ಟ್ 2021 ಕೂಡ ನೀವು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಓಕೆ, ಆಲ್ರೆಡಿ ಒಂದ್ಸಲ ನಾವು ಡಿಸ್ಕಸ್ ಕೂಡ ಮಾಡಿದ್ವಿ ಇದ್ರ ಬಗ್ಗೆ ಹೌದಾ. ಇಲ್ಲಿ ನೋಡೋದಾದ್ರೆ ಸ್ವಚ್ಛ ಸರ್ವೇಕ್ಷಣ ರಿಪೋರ್ಟ್ ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಇತ್ತೀಚೆಗೆ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. 2022 ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯನ್ನು ರೆಡಿ ಮಾಡೋದಕ್ಕೆ. ಹಾಗಾದರೆ ದಿಸ್ ಇಸ್ ಎಷ್ಟನೇ ಎಡಿಷನ್ ಇದು ಅಂತಂದರೆ ದಿಸ್ ಇಸ್ ದೆನ್ 7th ಎಡಿಷನ್. ಓಕೆ, ಹಾಗಾದರೆ ಲಾಂಚ್ಡ್ ಇದನ್ನು 2022 ವರದಿಯನ್ನು ರೆಡಿ ಮಾಡೋದಕ್ಕೆ ಇದನ್ನು ಲಾಂಚ್ ಮಾಡಿರುವಂಥದ್ದು ಹೌದಾ. ಇಲ್ಲಿ ನೋಡ್ತಾ ಹೋಗೋದಾದರೆ ಈ ಸ್ವಚ್ಛ ಸರ್ವೇಕ್ಷಣಾ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಹೇಳ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ನೀವು, ದಿಸ್ ಈಸ್ ದ ವರ್ಲ್ಡ್ ಲಾರ್ಜೆಸ್ಟ್ ಸರ್ವೇಕ್ಷಣಾ ರಿಪೋರ್ಟ್ ಅಂತ ಹೇಳ್ತೀವಿ. ಜಗತ್ತಿನ ಅತಿ ದೊಡ್ಡ ಸರ್ವೇಕ್ಷಣಾ ರಿಪೋರ್ಟ್ ಯಾವುದಾದ್ರಿದೆ ದಟ್ ಈಸ್ ಸ್ವಚ್ಛ ಸರ್ವೇಕ್ಷಣಾ ರಿಪೋರ್ಟ್ ಫ್ರಮ್ ಇಂಡಿಯಾ. ಓಕೆ, ಸ್ವಚ್ಛ ಸರ್ವೇಕ್ಷಣಾ ರಿಪೋರ್ಟ್ ವರ್ಲ್ಡ್ ಲಾರ್ಜೆಸ್ಟ್ ರಿಲೇಟೆಡ್ ಟು ಕ್ಲೀನ್ಲಿನೆಸ್ ಸರ್ವೆ. ಓಕೆ, ಇದು ಯಾವುದು? ಸ್ವಚ್ಛ ಸರ್ವೇಕ್ಷಣಾ ರಿಪೋರ್ಟ್. ಹಾಗಾದರೆ 2021ರಲ್ಲಿ ಎಷ್ಟು ಸಿಟೀಸ್ ಇದರಲ್ಲಿ ಪಾಲ್ಗೊಂಡಿದ್ದು? 2021ರಲ್ಲಿ ಸುಮಾರು 4320 ಸಿಟೀಸ್ ಇದರಲ್ಲಿ ಸ್ವಚ್ಛ ಸರ್ವೇಕ್ಷಣಾ ವರದಿಯಲ್ಲಿ ಪಾಲ್ಗೊಂಡಿದ್ದು. ಇನ್ನು 2022 ರಿಪೋರ್ಟ್ ಈ ಕಂಡಕ್ಟ್ ಮಾಡ್ತಿರುವಂಥದ್ದು ಎಷ್ಟು ಸಿಟೀಸ್ ಪಾಲ್ಗೊಳ್ತವೆ ಅನ್ನೋದು ಮುಂದಿನ ರಿಪೋರ್ಟಲ್ಲಿ ನಮಗೆ ಸಿಗುತ್ತೆ. ಓಕೆ, ಜಸ್ಟ್ ಇಮ್ಯಾಜಿನ್ 2021ರಲ್ಲಿ 4320 ಸಿಟೀಸ್ ಪಾಲ್ಗೊಂಡಿದ್ರೆ 2016ನಲ್ಲಿ ಇದು ಆರಂಭವಾಗಿದ್ದು, ಸ್ವಚ್ಛ ಸರ್ವೇಕ್ಷಣಾ ವರದಿ ಆರಂಭವಾಗಿದ್ದು 2016ರಲ್ಲಿ. ಇಲ್ಲಿ ಎಷ್ಟು ಪಾಲ್ಗೊಂಡಿದ್ದು ಅಂದರೆ 2016ರಲ್ಲಿ ಕೇವಲ 73 ಸಿಟೀಸ್ ಪಾಲ್ಗೊಂಡಿದ್ದು. ಓಕೆ, ಜಸ್ಟ್ ಇಮ್ಯಾಜಿನ್ ದ ಗ್ರಾಫ್ 4320 ಆ್ಯಂಡ್ 73. ಓಕೆ, ಇದು ದಿಸ್ ಇಸ್ ದ ಇಂಪಾರ್ಟೆಂಟ್ ಆಫ್ ಸ್ವಚ್ಛ ಸರ್ವೇಕ್ಷಣಾ ರಿಪೋರ್ಟ್. ದೆನ್ ಇಲ್ಲಿ ಕೆಲವೊಂದು ರಿಪೋರ್ಟನ್ನು ನೋಡ್ತಾ ಹೋಗೋದಾದರೆ, ಯಾಕೆಂದರೆ 2021 ಒಂದು ಸ್ವಲ್ಪ ವರದಿ ಇಂಪಾರ್ಟೆಂಟ್ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ಕ್ಲೀನೆಸ್ಟ್ ಸಿಟಿ ಬಗ್ಗೆ ಸಾಕಷ್ಟು ಸಲ ಪ್ರಶ್ನೆ ಆಗಿದೆ. ಓಕೆ, ಇಲ್ಲಿ ನೋಡೋದಾದರೆ 1,00,000ಕ್ಕಿಂತ ಕಡಿಮೆ ಪಾಪ್ಯುಲೇಷನ್ನ ಹೊಂದಿರುವಂಥ ಸಿಟಿಗಳಲ್ಲಿ ಅತ್ಯಂತ ಸ್ವಚ್ಛ ಸಿಟಿ ಯಾವುದಾದ್ರಿದೆ ದಟ್ ಈಸ್ ವೀಟಾ. 2021 ವರದಿ ಪ್ರಕಾರ ವೀಟಾ ಮತ್ತು ಲೋನಾವಾಲಾ ಸಿಟೀಸ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಇದು 1,00,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಸ್ಥಾನದಲ್ಲಿ ಇವೆರಡು ಸಿಟೀಸ್ ಇವೆ. ಹಾಗಾದರೆ 1,00,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ಸಿಟೀಸ್ಗಳಲ್ಲಿ ಮೊದಲ ಸ್ಥಾನ ಇರುವಂಥದ್ದು ಇಂದೋರ, ಮಧ್ಯಪ್ರದೇಶದ ಇಂದೋರ. ಇದು 5ನೇ ಬಾರಿ 5th ಟೈಮ್ ಕಂಟಿನ್ಯೂಸ್ಲಿ ವಿಚ್ ಈಸ್ ಟಾಪಿಂಗ್ ದ ಲಿಸ್ಟ್.
ಇದು ಕೂಡ ಗ್ರೂಪ್ ಸಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಇಂದೋರಾ ಇಸ್ ಕಂಟಿನ್ಯೂಸ್ಲಿ ಗೆಟಿಂಗ್ ದ ಫಸ್ಟ್ ಪೊಸಿಷನ್ ಇನ್ ದ ಸ್ವಚ್ಛ ಸರ್ವೇಕ್ಷಣ ರಿಪೋರ್ಟ್ ಫಾರ್ ದ 5th ಟೈಮ್ ಆರ್ 4th ಟೈಮ್. ಆ ಪ್ರಶ್ನೆಯನ್ನು ಕೇಳೋ ಟೈಮಲ್ಲಿ ಕಂಟಿನ್ಯೂಸ್ಲಿ 3rd ಟೈಮ್ ಇತ್ತದು. ಓಕೆ, ಅಲ್ಲಿ ಆ ಥರ ಪ್ರಶ್ನೆಯನ್ನು ಕೇಳಿದ್ರು. ಇದು ಕಂಟಿನ್ಯೂಸ್ ಆಗಿ 5ನೇ ಬಾರಿ ಮೊದಲ ಸ್ಥಾನದಲ್ಲಿ ಇರುವಂಥದ್ದು, ದಟ್ ಈಸ್ ಇಂದೋರಾ. ಓಕೆ, ನೆಕ್ಸ್ಟ್ ಇರುವಂಥದ್ದು ಸೂರತ್. ಓಕೆ, ದೆನ್ ವಿಜಯವಾಡ. ಓಕೆ, ಇವು ಮೊದಲ ಸ್ಥಾನ ಇರುವಂಥ, ಈಗ ಗ್ರೇಟರ್ ದೆನ್ 1 lakh ಪಾಪ್ಯುಲೇಷನಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂಥವು. ಓಕೆ, ದೆನ್ ನೆಕ್ಸ್ಟ್ ಇಲ್ಲಿ ಈ ರಿಪೋರ್ಟ್ ಪ್ರಕಾರ ಮೈಸೂರು 2020 ರಿಪೋರ್ಟ್ ಪ್ರಕಾರ 5ನೇ ಸ್ಥಾನದಲ್ಲಿ. ಕರ್ನಾಟಕದ ಮೈಸೂರು ಕರ್ನಾಟಕದ ಮೊದಲ ಸ್ಥಾನದಲ್ಲಿ 5ನೇ ಸ್ಥಾನದಲ್ಲಿ 2020ರಲ್ಲಿ. 2021ರಲ್ಲಿ ಇದು ಎಷ್ಟನೇ ಸ್ಥಾನಕ್ಕೆ ಜಂಪ್ ಆಗಿದೆ, ವಿಚ್ ಇಸ್ ಜಂಪ್ ಟು 12th ಪೊಸಿಷನ್. ಓಕೆ, 12ನೇ ಸ್ಥಾನಕ್ಕೆ ಜಂಪ್ ಆಗಿದೆ. ನಿಮಗೆ ಕೂಡ ಇದು ಗೊತ್ತಿರಬೇಕು, ಹೌದಾ? ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ದಿಸ್ ಈಸ್ ಫಾಸ್ಟೆಸ್ಟ್ ಮೂವರ್ ಸಿಟಿ. 2021 ವರದಿ ಪ್ರಕಾರ ಫಾಸ್ಟೆಸ್ಟ್ ಮೂವರ್ ಸಿಟಿ ಯಾವುದಾದ್ರಿದೆ, ದಟ್ ಈಸ್ ಹೋಶಂಗಾಬಾದ್, ವಿಚ್ ಈಸ್ ಇನ್ ಮಧ್ಯಪ್ರದೇಶ್. ಹೋಶಂಗಾಬಾದ್ ಫಾಸ್ಟೆಸ್ಟ್ ಮೂವರ್ ಸಿಟಿ ಅಂತ ಕರೀತೀವಿ. ಓಕೆ, ಇದು ಹೋಶಂಗಾಬಾದ್. ಹಾಗಾದರೆ ಫಾಸ್ಟೆಸ್ಟ್ ಮೂವರ್ ಸ್ಟೇಟ್ ಯಾಕೆಂತಂದರೆ ನಾನು ಇಷ್ಟು ಡೆಪ್ತಾಗಿ ಹೇಳೋದಕ್ಕೆ ಕಾರಣ ಏನಂತಂದರೆ, ಇವಾಗ ಪ್ರಶ್ನೆ ಮೇಲಿಂದ ಮೇಲೆ ಕೇಳೋದು ಬಿಟ್ಟಿದ್ದಾರೆ. ಓಕೆ, ಡೆಪ್ತ್ ಆಗಿ ಪ್ರಶ್ನೆಗಳು ಬರ್ತಿವೆ, ಇವನ್ ಇನ್ PC ಎಕ್ಸಾಮ್ಸ್ ಆಲ್ಸೋ. ಓಕೆ, ನಿಮಗೆ ಐ ಥಿಂಕ್ ಇನ್ ಸರ್ವಿಸ್ PC ಎಕ್ಸಾಮ್ ನೀವು ಕ್ವಶನ್ ಪೇಪರ್ ನೋಡ್ಬೋದು, ಲಾಸ್ಟ್ PC ಎಕ್ಸಾಮ್. ಓಕೆ, ಅದರಲ್ಲಿ ಕೂಡ ನೋಡ್ಬೋದು, ಅದ್ರ ಹಿಂದಿನ 3000 PC ಎಕ್ಸಾಮ್ಗೆ ನಡೆದಂಥ ಕ್ವಶನ್ ಪೇಪರ್ ನೋಡ್ಬೋದು. ಕೆಲವೊಂದು ಕ್ವಶನ್ಸ್ ಡೆಪ್ತ್ ಆಗಿವೆ. ಓಕೆ, ಹಾಗಾಗಿ ಕೆಲವೊಂದು ಡೆಪ್ತ್ ಆಗಿ ನೋಡ್ಕೊಳ್ಳೋದು ಬೆಟರ್ ಅನ್ಸುತ್ತೆ. ಓಕೆ, ಯಾಕೆಂತಂದರೆ ಇರುವಂಥ ನಾಲೆಜ್ ನಿಮಗೆ ಯಾವತ್ತೂ ಕೆಡಿಸೋದಿಲ್ಲ. ಓಕೆ, ದೆನ್ ಇಲ್ಲಿ ನೋಡೋದಾದ್ರೆ ಫಾಸ್ಟೆಸ್ಟ್ ಮೂವರ್ ಸಿಟೀಸ್ ಹೋಶಂಗಾಬಾದ್. ಓಕೆ, ಫಾಸ್ಟೆಸ್ಟ್ ಮೂವರ್ ಸ್ಟೇಟ್ ರಾಜ್ಯ. ಓಕೆ, ದಟ್ ಈಸ್ ಕರ್ನಾಟಕ. ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ, ಹೌದಾ? ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ ಸಾಗರ್ ಪರಿಕ್ರಮ ಪ್ರೋಗ್ರಾಮ್. ಇದು ಯಾವುದಕ್ಕೆ ಸಂಬಂಧಿಸಿದೆ? ಓಕೆ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಾಗರ್ ಪರಿಕ್ರಮ ಪ್ರೋಗ್ರಾಮ್ ಸಂಬಂಧಿಸಿರುವಂಥದ್ದು ಯಾವುದಕ್ಕೆ? ದಿಸ್ ಈಸ್ ರಿಲೇಟೆಡ್ ಟು ಫಿಶರೀಸ್. ಮೀನುಗಾರಿಕೆಯನ್ನು ಮಾಡೋರಾಗಲಿ, ಮೀನುಗಳನ್ನ ಸಾಕುವಂಥವ್ರಿಗೆ ಸಂಬಂಧಿಸಿರುವಂಥದ್ದು. ಓಕೆ, ಹಾಗಾದರೆ ಇದರ ಉದ್ದೇಶ ಏನು? ಪರಿಕ್ರಮ ಪ್ರೋಗ್ರಾಮನ್ನು ಇದಕ್ಕೆ ಲಾಂಚ್ ಮಾಡಿದ್ದಾರೆ, ವಿಚ್ ಈಸ್ ರಿಲೇಟೆಡ್ ಟು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಫಾರ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಯಾರು ಮಾಡೋದು? ಓಕೆ, ಇಟ್ ಈಸ್ ಡೆವಲಪ್ ಬ್ಯಾಲೆನ್ಸ್ಡ್ ಲೈವ್ಲಿಹುಡ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ಯಾರ್ಯಾರ ಮಧ್ಯೆ? ಓಕೆ, ಇದು ಫಿಶರ್ಮೆನ್ಸ್ ಆಗಿರ್ಬೋದು. ಓಕೆ, ದೆನ್ ಕೋಸ್ಟಲ್ ಫಿಶರ್ಮೆನ್ಸ್ ಆಗಿರ್ಬೋದು, ಫಿಶರೀಸನ್ನು ಮಾಡುವಂಥವ್ರಾಗಿರ್ಬೋದು, ರೈತರು ಫಿಶರೀಸನ್ನು ಮಾಡುವಂಥವ್ರಾಗಿರ್ಬೋದು, ಫಿಶರ್ಮೆನ್ಸ್ ಆಗಿರ್ಬೋದು. ಓಕೆ, ದೆನ್ ವಾಟ್ ಐ ಕ್ಯಾನ್ ಸೇ ಫಿಶ್ ಫಾರ್ಮರ್ಸ್ ಆಗಿರ್ಬೋದು. ಓಕೆ, ಅವರು ಕೂಡ. ದೆನ್ ಫಿಶರ್ಮೆನ್, ಫಿಶ್ ಫಾರ್ಮರ್ಸ್, ಫಿಶ್ ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು. ಸ್ಟೇಕ್ ಹೋಲ್ಡರ್ಸ್ ಮೀನ್ಸ್ ಸ್ಟಾಕ್ ಮಾಡಿ ಬಿಸ್ನೆಸ್ನ ಮಾಡೋಗ್ತಾರೆ. ಓಕೆ, ಫಿಶ್ ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಅವ್ರು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಓಕೆ, ಅವರೆಲ್ಲರನ್ನ ಒಂದೇ ಪ್ಲಾಟ್ಫಾರ್ಮಲ್ಲಿ ತರಬೇಕು, ಅಂತ ಲಾಂಚ್ ಮಾಡುತ್ತದೆ. ದಟ್ ಈಸ್ ಸಾಗರ ಪರಿಕ್ರಮ ಪ್ರೋಗ್ರಾಮ್. ಓಕೆ, ಇವ್ರನ್ನ ಏನು ಮಾಡ್ತಾ ಇದ್ದಾರೆ? ಈ ಪರಿಕ್ರಮ ಪ್ರೋಗ್ರಾಮ್ ಅಂಡರ್ ಸಾಗರ ಪರಿಕ್ರಮ ಕಾರ್ಯಕ್ರಮ ಏನಿದೆಯಲ್ಲ, ಇದರ ಅಂಡರ್ ಏನು ಮಾಡ್ತಾ ಇದ್ದಾರೆ? ಇವರೆಲ್ಲರನ್ನ ಫಾರ್ ದ ಇನಾಗ್ರೇಟೆಡ್. ಓಕೆ, ಯಾರು ಏನು ಮಾಡ್ತಾ ಇದ್ದಾರೆ? ದಿಸ್ ಇಸ್ ದ ಪಾರ್ಟ್ ಆಫ್ ಆಜಾದಿ ಕಾ ಅಮೃತ್ ಮಹೋತ್ಸವ ಒಂದು ಪಾರ್ಟ್ ಆಗಿ ಲಾಂಚ್ ಮಾಡುವಂಥದ್ದು. ದಟ್ ಈಸ್ ಸಾಗರ ಪರಿಕ್ರಮ ಪ್ರೋಗ್ರಾಮ್, ಹೌದಾ? ದಿಸ್ ಈಸ್ ಮೇನ್ಲಿ ರಿಲೇಟೆಡ್ ಟು, ಸಾರಿ ವಾಯ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಸ್ವಲ್ಪ. ಓಕೆ, ದಿಸ್ ಈಸ್ ಮೇನ್ಲಿ ರಿಲೇಟೆಡ್ ಟು ಥ್ಯಾಂಕ್ ಯು. ಇಲ್ಲಿ ಏನು ಅಂತಂದರೆ ಇವರ ನ್ಯಾವಿಗೇಷನ್. ಓಕೆ, ದೇ ಆರ್ ಕಮಿಂಗ್ ನ್ಯಾವಿಗೇಷನ್ ಜರ್ನಿ. ಓಕೆ, ಕೋಸ್ಟಲಲ್ಲಿ ಇರುವಂಥ ಎಲ್ಲ ಸ್ಟೇಟ್ಸ್ಗಳಲ್ಲಿ, ಕೋಸ್ಟಲ್ ಸ್ಟೇಟ್ಸ್ ಏನಿವೆ, ಕೋಸ್ಟಲ್ ಯುಟೀಸ್ ಇವೆ. ಓಕೆ, ಇವೆಲ್ಲವನ್ನು ಎಲ್ಲ ಸ್ಟೇಟ್ಸ್ಗಳಲ್ಲಿ, ಕೋಸ್ಟಲ್ ಇರುವಂಥ ಎಲ್ಲ ಸ್ಟೇಟ್ಸ್ಗಳಲ್ಲಿ ಒಂದು ನ್ಯಾವಿಗೇಷನ್ ಜರ್ನಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಲಾಂಚ್ ಮಾಡುವಂಥ ಸಾಗರ ಪರಿಕ್ರಮ ಪ್ರೋಗ್ರಾಮ್, ವಿಚ್ ಆಲ್ಸೋ ಇನ್ಕ್ಲೂಡ್ಸ್. ಓಕೆ, ಇದನ್ನು ಸಾಗರ ಪರಿಕ್ರಮ ಪ್ರೋಗ್ರಾಮ್ನ ಇತ್ತೀಚೆಗೆ ಯಾರು? ಪುರುಷೋತ್ತಮ ರೂಪಾಲ್, ಹೂ ಇಸ್ ಪುರುಷೋತ್ತಮ ರೂಪಾಲ್ ಇವರು ಯಾರು ಅಂತಂದರೆ, ಇವರು ಹೂ ಇಸ್ ಅ ಯೂನಿಯನ್ ಮಿನಿಸ್ಟರ್ ಆಫ್ ಫಿಶರೀಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ. ಓಕೆ, ಅವರು ಕೇಂದ್ರ ಸಚಿವರಾದಂಥ ಪುರುಷೋತ್ತಮ ರೂಪಾಲ್ ಅವರು ಈ ಸಾಗರ ಪರಿಕ್ರಮ ಪ್ರೋಗ್ರಾಮನ್ನು ಲಾಂಚ್ ಮಾಡುತ್ತದೆ, ವಿಚ್ ಇಸ್ ಅಂಡರ್ ದ ಆಜಾದಿ ಕಾ ಅಮೃತ್ ಮಹೋತ್ಸವ್. ಓಕೆ, ಅದರ ಅಂಡರ್ ಲಾಂಚ್ ಮಾಡುವಂಥದ್ದು. ದಟ್ ಈಸ್ ಮೇನ್ಲಿ ರಿಲೇಟೆಡ್ ಟು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಲೈವ್ಲಿಹುಡ್ ಫಾರ್ ದ ಕೋಸ್ಟಲ್ ಫಿಶರ್ ಕಮಿಟ್ಮೆಂಟ್ಸ್. ಓಕೆ, ಕೋಸ್ಟಲಲ್ಲಿ ಫಿಶರೀಸ್ ಏನು ಮಾಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಸಂಬಂಧಿಸಿದೆ ಅವರ ಸಸ್ಟೈನೇಬಲ್ ಡೆವಲಪ್ಮೆಂಟ್, ಅವರ ಲೈವ್ಲಿಹುಡ್ ಡೆವಲಪ್ಮೆಂಟ್ಗೆ
ಲಾಂಚ್ ಮಾಡುತ್ತದೆ ಸಾಗರ ಪರಿಕ್ರಮ ಸ್ಕೀಮ್. ಐ ಹೋಪ್ ಲಿಟಲ್ ಬಿಟ್ ನಿಮಗೆ ಕರೆಕ್ಟ್ ಹೇಳೋಕ್ಕಾಗಲಿಲ್ಲ ಡ್ಯೂ ಟು ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ. ದೆನ್ ಇವೆನ್ ಟೈಮ್ ಪರ್ಮಿಟ್ಸ್, ಓಕೆ, ಇದನ್ನು ನೆಕ್ಸ್ಟ್ ವಿಡಿಯೋ ಮಾಡುವಾಗ ಮತ್ತೆ ಬಂದರೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಬಗ್ಗೆ. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇತ್ತೀಚೆಗೆ ನ್ಯಾವಿಗೇಷನ್ ಮತ್ತು ಬಂದಾಗ ಏನು ರಿವರ್ ನ್ಯಾವಿಗೇಷನ್ ಬಗ್ಗೆ ಮೊದಲ ಅವಕಾಶನ ಕೊಟ್ಟಿರುವಂಥದ್ದು ರಾಜ್ಯ ಯಾವುದಂತಂದರೆ ದಟ್ ಈಸ್ ಅಸ್ಸಾಂ. ಓಕೆ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದಾದರೆ ವಿ ಡಿ ಎಸ್. ವಾಟ್ ಆರ್ ವಿ ಡಿ ಜಿಸ್? ಓಕೆ, ವಿಲೇಜ್ ಡಿಫೆನ್ಸ್ ಗ್ರೂಪ್ಸ್. ಹಾಗಾದರೆ ಇವ್ನು ಎಲ್ಲಿ ಮಾಡ್ತಾ ಇದ್ದಾರೆ? ದಿಸ್ ಈಸ್ ಇನ್ ದ ಜಮ್ಮು ಆ್ಯಂಡ್ ಕಾಶ್ಮೀರ್. ಏನು ಇವರು ವಿಲೇಜ್ ಡಿಫೆನ್ಸ್ ಗ್ರೂಪಾ? ವಿಲೇಜ್ ಡಿಫೆನ್ಸ್ ಗ್ರೂಪ್ಸ್ ಆರ್ ನಥಿಂಗ್ ಬಟ್, ಓಕೆ, ಇವಾಗ ಇಲೆಕ್ಷನ್ಸ್ ಅಲ್ಲಿ ಯೂಟೀಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆ, ರೀಸೆಂಟಾಗಿ ಡಿಲಿಮಿಟೇಷನ್ ಪ್ರೊಸೆಸ್, ಕಾನ್ಸ್ಟಿಟ್ಯೂಯೆನ್ಸಿ ಡಿಲಿಮಿಟೇಷನ್ ಪ್ರೊಸೆಸ್ ನಡೀತಾ ಇದೆ ಇಲ್ಲಿ. ಓಕೆ, ಈ ಡಿಲಿಮಿಟೇಷನ್ ಪ್ರೊಸೆಸ್ ಅಂತ ಹೇಳೋದಕ್ಕೆ ಸಾಕಷ್ಟು ಎಕ್ಸ್ಟರ್ನಲ್ ವೆಪನ್ಸನ್ನು ಯೂಸ್ ಮಾಡಿಕೊಂಡು ಅಲ್ಲಿನ ಜನರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಓಕೆ, ಎಲ್ಲಿ ಪೊಲೀಸ್ ಫೋರ್ಸ್ ಕಡಿಮೆ ಇದೆಯಲ್ಲ, ಪೊಲೀಸ್ ಫೋರ್ಸ್ ಕಡಿಮೆ ಎಲ್ಲಿ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಜಮ್ಮು ಕಾಶ್ಮೀರಲ್ಲಿ, ಆ ಭಾಗದ ಜನರಿಗೆ ವಿಲೇಜ್ ಡಿಫೆನ್ಸ್ ಗ್ರೂಪ್ಸ್ ಅಂತ ಕ್ರಿಯೇಟ್ ಮಾಡ್ತಿರುವಂಥದ್ದು. ಅಲ್ಲಿನ ಸ್ಥಳೀಯ ಜನರಿಗೆ ವಾಟ್ ಐ ಕ್ಯಾನ್ ಸೇ ಆ ಸ್ಕಿಲ್ಸನ್ನು ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೆ ಸ್ಕಿಲ್ಸನ್ನು ಅಲ್ಲಿನ ಡಿಫೆನ್ಸ್ ಫೋರ್ಸಸ್ ಕಲಿಸ್ಕೊಡ್ತಾವೆ. ಜಮ್ಮು ಕಾಶ್ಮೀರದಲ್ಲಿರೋ ಡಿಫೆನ್ಸ್ ಫೋರ್ಸಸ್ ಕಲಿಸ್ಕೊಡ್ತಿರುವಂಥದ್ದು. ಇದನ್ನು ವಿ ಡಿ ಎಸ್ಸನ್ನು ಫಾರ್ಮ್ ಮಾಡೋದಕ್ಕೆ ಗೌರ್ಮೆಂಟ್ ಇತ್ತೀಚೆಗೆ ಅಪ್ರೂವಲನ್ನು ಕೊಟ್ಟಿತ್ತು. ಓಕೆ, ಕೇಂದ್ರ ಸರ್ಕಾರ ಅಂತ ಹೋಮ್ ಮಿನಿಸ್ಟ್ರಿ, ಓಕೆ, ಇದಕ್ಕೆ ಅಪ್ರೂವಲನ್ನು ಕೊಟ್ಟಿತ್ತು ಇತ್ತೀಚೆಗೆ. ಹೌದಾ? ಇಲ್ಲಿ ನೋಡೋದಾದರೆ ಇಲ್ಲಿ ಲೋಕಲ್ ಪ್ರೆಸೆನ್ಸ್ ಎಲ್ಲಿ ಕಡಿಮೆ ಇರುತ್ತಲ್ಲ, ಆಲ್ರೆಡಿ ಹೇಳಿದ್ನಲ್ಲ, ಲೋಕಲ್ ಪೊಲೀಸ್ ಕಡಿಮೆ ಇದ್ದಲ್ಲಿ ಇದನ್ನು ಡಿಪ್ಲಾಯ್ ಮಾಡಿ ಅಲ್ಲಿನ ಜನರನ್ನು ಕಾಪಾಡೋದಕ್ಕಾಗಿರ್ಬೋದು ಮತ್ತು ಸೆಲ್ಫ್ ಡಿಫೆನ್ಸ್ಗಾಗಿರ್ಬೋದು ಇವರು ಯೂಸ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿನ ಇರುವಂಥ ಡಿಫೆನ್ಸ್ ಫೋರ್ಸಸ್ ಅವರಿಗೆ ಅಲ್ಲಿನ ಲೋಕಲ್ ಜನರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಫ್ ಉಕ್ರೇನ್. ಓಕೆ, ಇದು ಕೂಡ ಯಾಕೆಂತಂದರೆ ರಷ್ಯಾ ಸಾಕಷ್ಟು ಯುಕ್ರೇನ್ ಸೈಟ್ಸನ್ನು, ವರ್ಲ್ಡ್ ಹೆರಿಟೇಜ್ ಸೈಟ್ಸನ್ನು ನಾಶ ಮಾಡ್ತಾ ಇದೆ. ಓಕೆ, ಈ ಹೆರಿಟೇಜ್ ಸೈಟ್ಸ್ ವಿಶ್ವ ಪರಂಪರೆಯ ತಾಣಗಳೇನಿವೆ ಇವು ನಾಶ ಆಗುತ್ತವೆ ಅನ್ನೋದನ್ನು ಸಾಕಷ್ಟು ಜನರು ಇದ್ರ ಬಗ್ಗೆ ಕೇರನ್ನು, ಓಕೆ, ಕನ್ಸರ್ನನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಇಲ್ಲಿ ಇರುವಂಥ ಒಟ್ಟು ಸೈಟ್ಸ್ಗಳು ಎಷ್ಟು? ಉಕ್ರೇನಲ್ಲಿರುವಂಥ ಸೈಟ್ಸ್ಗಳು 7 ಸೈಟ್ಸ್ಗಳಿವೆ. ಓಕೆ, 7 ಸೈಟ್ಸ್. ಹಾಗಾದರೆ ಇಲ್ಲಿ ಭಾರತದ ನೋಡ್ಕೋತಾ ಹೋಗ್ಬಿಡಿ ನೀವು, 40 ಸೈಟ್ಸ್ ಭಾರತದಲ್ಲಿ 40. ಓಕೆ, ಹೈಯೆಸ್ಟ್ ಇರುವಂಥ ಸೈಟ್ಸ್ ಎಲ್ಲಿ ಅಂತಂದರೆ ಇಟಲಿಯಲ್ಲಿ. ಓಕೆ, ಹಾಗಾದರೆ ಭಾರತದ ಮೊದಲ ವರ್ಲ್ಡ್ ಹೆರಿಟೇಜ್ ಸೈಟ್ ಯಾವುದು? ವರ್ಲ್ಡ್ ಹೆರಿಟೇಜ್ ಸೈಟ್ ದಟ್ ಈಸ್ ಆಗ್ರಾ. ನಾಟ್ ಓನ್ಲಿ ಆಗ್ರಾ, ಎಲ್ಲೋರ ಮತ್ತು ಅಜಂತಾ ಗುಹೆಗಳು ಭಾರತದ ಮೊದಲ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಹಾಗಾದರೆ ನೆಕ್ಸ್ಟ್ ಸ್ಥಾನದಲ್ಲಿರುವಂಥದ್ದು ತಾಜ್ ಮಹಲ್. ಓಕೆ, ಹಾಗಾದರೆ ಈ 40 ಸೈಟ್ಸ್ಗಳಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿರುವಂಥ 2 ಸೈಟ್ಸ್. ಓಕೆ, ದಟ್ ಈಸ್ ಹಂಪಿ ಆ್ಯಂಡ್ ಪಟ್ಟದಕಲ್ಲು. ಓಕೆ, ಇದು SDಯಲ್ಲಿ 2018 ಐ ಥಿಂಕ್ ಸೊ. ಓಕೆ, 2018ನಲ್ಲಿ ಈ ವಿಶ್ವ ಪಾರಂಪರ್ಯ ತಾಣಗಳ ಬಗ್ಗೆ ಪ್ರಶ್ನೆಯನ್ನು SDಯಲ್ಲಿ ನೇರವಾಗಿ ಪ್ರಶ್ನೆ ಮಾಡಿತ್ತು. ಪಟ್ಟದಕಲ್ಲು. ಓಕೆ, ಇವೆರಡು ಕರ್ನಾಟಕದಲ್ಲಿರುವಂಥ ವಿಶ್ವ ಪರಂಪರೆಯ ತಾಣಗಳಾಗಿವೆ. ಓಕೆ, ದೆನ್ ನೆಕ್ಸ್ಟ್ ನೋಡೋದಾದರೆ, ಓಕೆ, ಇಲ್ಲಿನ ಕೆಲವೊಂದು ಇಲ್ಲಿ ಉಕ್ರೇನಲ್ಲಿರುವಂಥ ಕೆಲವೊಂದು ವಿಶ್ವ ಪರಂಪರೆಯ ತಾಣಗಳ ಹೆಸರನ್ನು ನಾಟ್ ಮಚ್ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನಮ್ಮ ದೇಶದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಕನ್ಸಿಡರ್ ಆರ್ಟಿಕಲನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದೆ ಅಷ್ಟೇ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ಟುಡೇಸ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಇದು ರೈಟಿಂಗ್ ಪ್ಯಾಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇದು ನಿಮಗೆ ಐ ಹೋಪ್ ಸ್ವಲ್ಪ ಮೊದಲಿಗಿಂತ ಬೆಟರ್. ಯಾಕೆಂತಂದರೆ ನಾನು ಫಸ್ಟ್ ಟೈಮ್ ಬರಿತಾ ಇರೋದ್ರಿಂದ ಅಷ್ಟೊಂದು ಕಂಫರ್ಟೇಬಲ್ ಆಗ್ತಾ ಇಲ್ಲ ನನಗೆ. ಹೋಗ್ತಾ ಯೂಸ್ಫುಲ್ ಅನಿಸುತ್ತೆ ಅನ್ಕೋತೀನಿ. ಓಕೆ, and don't forget to subscribe and share with your friend. And okay, feedback is most important. One more time I'm going to tell you. Okay, thank you so much, and don't forget to subscribe.